ದಾಟು ಅಧ್ಯಾಯ 15. ಸತ್ಯಳ ಬಗೆಗೆ ಶ್ರೀನಿವಾಸನಲ್ಲಿ ಅಸಮಾಧಾನ ಹುಟ್ಟಿತು. ಆದರೆ ತನ್ನ ನಿಜವಾದ ಕಾರಣವನ್ನು ಕಂಡುಕೊಳ್ಳಲಾರದೆ ಎತ್ತೆತ್ತಲೋ ತಿರುಗುತ್ತಿತ್ತು. ತಾನು ಮದುವೆಯಾಗುವ ಕಾಲ ಆಗಿಹೋಯಿತು. ಪ್ರೀತಿ, ಪ್ರೇಮ, ಸಂಸಾರ ಇವುಗಳ ವಿಷಯದಲ್ಲಿ ತನಗೆ ಯಾವ ಆಕರ್ಷಣೆಯೂ ಉಳಿದಿಲ್ಲ ಅಂದಳಲ್ಲ. ನನ್ನ ಅವಳ ಮದುವೆ ತಪ್ಪಿದಾಗಿನಿಂದ ಅವಳ ಜೀವನದಲ್ಲಿ ನಡೆದಿರುವ ಘಟನೆಗಳು ಹೊಸ ಪ್ರಪಂಚವನ್ನೇ ತೋರಿಸಿವೆಯಂತೆ. ಅವುಗಳ ಮುಂದೆ ಸ್ವಂತ ಪ್ರೀತಿ ಪ್ರೇಮಗಳು ತೀರಾ ಸಣ್ಣವಂತೆ. ನಿನಗಾದರೆ ಹೆಂಡತಿ ಮಕ್ಕಳು ಸಂಸಾರ ಬೇಕು, ಆದ್ದರಿಂದ ನೀನು ಮದುವೆ ಮಾಡಿಕೋ ಎಂದಳು. ಅಂದರೆ ಆದರ್ಶದಲ್ಲಿ ನನ್ನ ಎತ್ತರಕ್ಕೆ ಎಂದೂ ಬರಲಾರೆ ಎಂದೇ ಅವಳ ಅರ್ಥ. ಈ ಯೋಚನೆಯಿಂದ ಅವನಿಗೆ ರೇಗಿತು. ಆದರೆ ಅವಳು ಎಂದೂ ಯಾರನ್ನೂ ಕೀಳಾಗಿ ಕಂಡವಳಲ್ಲ. ನನ್ನನ್ನು ಹೀಯಾಳಿಸುವುದು ಅವಳ ಉದ್ದೇಶವಾಗಿರಲಾರದು ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡ. ಮೊದಲಿನಿಂದಲೂ ಅಷ್ಟೇ ಅವಳ ಸ್ವಭಾವ. ಯಾವುದಾದರೂ ಒಂದು ಆದರ್ಶವು ಮನಸ್ಸಿಗೆ ಖಚಿತವಾದರೆ ಅದರಂತೆಯೇ ನಡೆಯುತ್ತಾಳೆ. ಯಾರು ಏನೆಂದಾರೆಂಬ ಸಂಕೋಚವನ್ನೇ ಪಡುವುದಿಲ್ಲ. ನನ್ನ ಅವಳ ಮದುವೆಗೆ ತೀರ್ಮಾನ ಮಾಡಿಕೊಂಡ ಮೇಲೆ ಸ್ವಲ್ಪವೂ ಅಂಜದೆ ಅಳುಕದೆ ಅವಳ ಅಪ್ಪಾಜಿಗೆ ಕಾಗದ ಬರೆದಳು. ಈಗ ಯಾರಿಗೂ ಹೆದರದೆ ಮಾದಿಗರನ್ನು ತನ್ನ ತೋಟದ ಮನೆಗೆ ಸೇರಿಸುತ್ತಾಳೆ. ಅವರ ಕೈಲೇ ಅಡುಗೆಯನ್ನೂ ಮಾಡಿಸಿ ಜೊತೆಯಲ್ಲೇ ಊಟ ಮಾಡುತ್ತಾಳೆ. ಅವರ ಜಾತಿಯವರಿಗೆ ಅಂತ ಪುಸ್ತಕ ಬರೆದಿದ್ದಾಳೆ. ಶ್ರೀನಿವಾಸನಿಗೆ ತನ್ನ ಕಾಲೇಜು ದಿನಗಳು ನೆನಪಾದವು. ತಾನು ಹಾಗೆಯೇ ಇದ್ದೆ. ಜಾತಿ ಜಾತಿಗಳ ವ್ಯತ್ಯಾಸ ತೊಡೆಯಬೇಕು, ಎಲ್ಲರೂ ಒಂದಾಗಬೇಕು ಎಂಬ ಕನಸು ಕಾಣುವುದರಲ್ಲಿ ಸತ್ಯಳಿಗಿಂತ ಹಿಂದೆ ಇರಲಿಲ್ಲ. ಅವಳು ಹರಿಜನರು ಮುಟ್ಟಿದ ಊಟ ಮಾಡುತ್ತಿರುವುದು ಇತ್ತೀಚೆಗಿರಬಹುದು. ಆದರೆ ತಾನು ಕಾಲೇಜು ಓದುವಾಗಲೇ ಒಂದು ದಿನ ಒಬ್ಬ ಹರಿಜನ ಸಹಪಾಠಿಯೊಡನೆ ಅವನ ಹಾಸ್ಟೆಲಿಗೆ ಹೋಗಿ ಊಟ ಮಾಡಿ ಬಂದಿದ್ದೆ. ಹಾಗೆಂದು ಸತ್ಯಳಿಗೆ ಹೇಳಿದಾಗ, ಅದರಿಂದ ಏನು ಸಾಧಿಸಿದ ಹಾಗಾಯಿತು ಎಂದು ಕೇಳಿದ್ದಳು. ಯಾವುದಕ್ಕೂ ನೀನು ಏನು ಸಾಧಿಸಿದ ಹಾಗಾಯಿತು ಅಂತೀಯ? ಜಾತಿ ಭೇದ ಬಿಟ್ಟಿರುವ ಗುರುತಲ್ಲವೇ ಇದು ಎಂದು ತಾನು ಕೇಳಿದ್ದೆ. ಬರೀ ಊಟ ಮಾಡಿದರೆ ಜಾತಿ ಭೇದ ಹೋಗುತ್ತೆಯೇ? ಇಂಗ್ಲೆಂಡಿಗೆ ಹೋದವರು ಅಲ್ಲಿಯ ಕ್ರೈಸ್ತರ ಮನೆಯಲ್ಲಿ ಅಥವಾ ಹೋಟೆಲಿನಲ್ಲಿ ಊಟ ಮಾಡಿ ಬರ್ತಾರೆ. ಹಾಗಂತ ಅವರಿಗೂ ಇವರಿಗೂ ಇರುವ ಜಾತಿ ಭೇದ ಇಲ್ಲವಾಗುತ್ತೆಯೇ? ಹಾಗಾದ್ರೆ ಇನ್ನೇನು ಮಾಡಬೇಕು ಅಂತೀಯಾ? ಅವರ ಜಾತಿಲಿ ಮದುವೆಯಾಗಬೇಕು ಎಂದು ನಕ್ಕಿದ್ದಳು. ಅಷ್ಟರಲ್ಲಿ ಇವರು ನಿಂತು ಮಾತನಾಡುತ್ತಿದ್ದ ಜಾಗಕ್ಕೆ ಮತ್ತೆ ಯಾರೋ ಬಂದರು. ಈ ಮಾತನ್ನು ಮುಂದುವರಿಸಲಾಗಲಿಲ್ಲ. ಆಮೇಲೆ ಅದು ಮರೆತೇ ಹೋಯಿತು. ಮೀರಾಳನ್ನು ಮದುವೆಯಾಗು ಎಂದು ಅವಳು ಈಗ ತನಗೆ ಹೇಳಿದ ಮೇಲೆ ಆ ಮಾತು ಈಗ ಮತ್ತೆ ಜ್ಞಾಪಕಕ್ಕೆ ಬರುತ್ತಿದೆ. ಕೆಲವು ದಿನ ಅವನ ಮನಸ್ಸು ಸತ್ಯಳ ಬಗೆಗೆ ಕೋಪದಿಂದ ತುಂಬಿ ಹೋಗುವುದು. ತನ್ನಲ್ಲಿ ಈಗ ಪ್ರೀತಿ ಪ್ರೇಮಗಳೇ ಇಲ್ಲವೆಂದಳಲ್ಲ, ಹೆಂಗಸಿನ ಸಹಜ ಗುಣವನ್ನೇ ಕಳೆದುಕೊಳ್ಳುತ್ತಿದ್ದಾಳೆ ಅವಳು ಎಂದುಕೊಳ್ಳುವನು. ನನ್ನ ಕೈ ಎಷ್ಟು ಜಡ್ಡುಗಟ್ಟಿದೆ ನೋಡು, ನಿನ್ನ ಕೈ ಮೃದುವಾಗಿದೆ ಎಂಬ ಮಾತನ್ನು ನನ್ನನ್ನು ಹಳೆಯುವುದಕ್ಕೆ ಆಡಿದಳೆ ಎಂದು ಸಿಡಿಮಿಡಿಗುಟ್ಟಿಕೊಳ್ಳುವನು. ಇಂಥವಳು ತನ್ನ ಹೆಂಡತಿಯಾಗುಕ್ಕೆ ಲಾಯಕಲ್ಲದೋಳು. ಅವಳು ಹೇಳಿದ್ದೇ ಸರಿ. ಇಲ್ಲದೆ ಅವಳನ್ನು ಕಟ್ಟಿಕೊಂಡು ಆಮೇಲೆ ಇವಳ ಸ್ವಭಾವ ಹೀಗೆಯೇ ಮುಂದುವರಿದಿದ್ದರೆ ಒದ್ದಾಡಬೇಕಾಗುತ್ತಿತ್ತು ಎಂದು ಒಂದು ಸಲ ತನಗೆ ತಾನೇ ಸಮಾಧಾನ ಹೇಳಿಕೊಂಡ. ತಕ್ಷಣ ಕುಮುದಿನಿಯ ನೆನಪಾಯಿತು. ಅವಳ ಕೈ ಎಷ್ಟು ಮೃದು, ತೋಳುಗಳು ಬಳ್ಳಿಯಷ್ಟು ಸುಕುಮಾರವಾಗಿದ್ದವು. ಹೀಗಿರಬೇಕು ಹೆಂಗಸು ಅಂದರೆ. ಅವಳ ಗಾತ್ರ ಸ್ವಲ್ಪ ಸಣ್ಣದೆ, ಒಂದಿಷ್ಟು ಹೆಚ್ಚು ದಪ್ಪನಾಗಿರಬೇಕಾಗಿತ್ತು. ಅದೊಂದನ್ನು ಬಿಟ್ಟರೆ ಅವಳ ಗುಣ ಸ್ವಭಾವಗಳ ಮುಂದೆ ಯಾವ ಹೆಣ್ಣೂ ಇಲ್ಲ. ಅವಳನ್ನು ಕಳೆದುಕೊಂಡದ್ದು ನನ್ನ ದುರಾದೃಷ್ಟ ಎಂದುಕೊಂಡ. ಆದದ್ದಾಯಿತು. ಕಳೆದದ್ದನ್ನು ನೆನೆಸಿಕೊಂಡು ಏನು ಪ್ರಯೋಜನ? ಮತ್ತೆ ಸಿಕ್ಕುವುದನ್ನು ಹುಡುಕಿಕೊಳ್ಳಬೇಕು. ಅದೇ ವಿವೇಕ ಎಂದು ಸಮಾಧಾನ ತಂದುಕೊಳ್ಳಲು ಯತ್ನಿಸಿದ. ಆದರೆ ಮತ್ತೆ ಸಿಕ್ಕುವುದಾದರೂ ಏನು? ಸತ್ಯ ಒಪ್ಪಿಕೊಂಡಿದ್ದರೆ ಇಷ್ಟೆಲ್ಲ ಯೋಚನೆಗೆ ಕಾರಣವಿರುತ್ತಿರಲಿಲ್ಲ. ಆದರೆ ಅವಳೊಬ್ಬ ಚಂಡಿ ಎಂದು ಮನಸ್ಸಿನಲ್ಲಿ ಕೋಪ ತುಂಬಿಕೊಂಡಿತು. ಹೀಗೆ ಸುತ್ತಿ ಸುತ್ತಿ ಬರುವ ಆಲೋಚನೆಗಳು ಬೇಸರವನ್ನು ಹುಟ್ಟಿಸುತ್ತಿದ್ದವು. ಅದನ್ನು ತಡೆಯಲಾಗಲಿಲ್ಲ. ಒಂದು ದಿನ ಸಿನಿಮಾಕ್ಕೆ ಹೋದ. ಯಾವುದೋ ಸಮುದ್ರ ದಡದ ದೃಶ್ಯ. ನಾಯಕ ನಾಯಕಿಯರು ಮರಳು ದಂಡೆಯಲ್ಲಿ ಕೈ ಹಿಡಿದು ನಿಂತು
ಮಂಡಿಯ ತನಕ ಬಡಿಯುವ ಅಲೆಯ ಬುರುಬುರು ನೀರನ್ನು ನೋಡಿ ನಗುತ್ತಾರೆ. ನೀಲಗಿರಿಯ ಕಾಡಿನಲ್ಲಿ ವಿಹರಿಸುತ್ತಾರೆ. ಇದೆಲ್ಲವೂ ಸುಳ್ಳು ಎನಿಸಿತು. ಮನಸ್ಸು ಯೋಚಿಸಲು ಆರಂಭಿಸಿತು. ಚಿತ್ರ ತನ್ನ ಪಾಡಿಗೆ ತಾನು ಓಡುತ್ತಿತ್ತು. ಅದನ್ನು ನೋಡಿ ಮಗ್ನನಾಗುವ ಶಕ್ತಿಯೇ ಅವನಲ್ಲಿ ಕಳೆದು ಹೋಗಿತ್ತು. ಅದ್ಯಾಕೆ ಹೀಗೆ ಎಂದುಕೊಂಡ. ಕೋಣೆಗೆ ಬಂದು ಮಲಗಿದ ಮೇಲೆ ಹೊಳೆಯಿತು. ಸತ್ಯಳನ್ನು ತಾನು ಕಂಡ ಮೇಲೆ, ತಾನು ನೋಡುತ್ತಿದ್ದ ಸಿನಿಮಾ, ಕುಡಿಯುತ್ತಿದ್ದ ಬೀರುಗಳ ಮೇಲೆ ಅವಳು ಕಟುವಾಗಿ ವಿಮರ್ಶೆ ಮಾಡಿದ ಮೇಲೆ ತನಗೆ ಹೀಗೆ ಆಗಿದೆ. ಸತ್ಯಳ ಮನೋಧರ್ಮ ನನ್ನಲ್ಲಿಯೂ ಬೆಳೆಯುತ್ತಿದೆ ಎಂದುಕೊಂಡ. ಎಂದರೆ ಜೀವನವಿಡೀ ಬೇಸರದಲ್ಲಿ ಕಳೆಯುವುದೇ, ಅವಳು ಆ ಹಳ್ಳಿಯ ತೋಟದಲ್ಲಿ ಕಳೆಯುತ್ತಿರುವ ಹಾಗೆ ಎಂಬ ಆಲೋಚನೆ ಬಂತು. ಆ ಆಲೋಚನೆಯಿಂದಲೇ ಬೇಸರವು ಅಸಹನೀಯವಾಯಿತು. ಬೀರನ್ನಾದರೂ ಕುಡಿಯುವ ಯೋಚನೆ ಬಂತು. ಆದರೆ ತಕ್ಷಣ ಹೀನಾಯವೆನಿಸಿತು. ತನ್ನ ಸಂಕಲ್ಪ ಶಕ್ತಿಯ ಮೇಲೆ ಆಣೆ ಹಾಕಿಕೊಂಡಿದ್ದ ನೆನಪಾಯಿತು. ಈ ಬೇಸರವನ್ನು ಕಳೆಯುವುದು ಹೇಗೆ ಎಂಬ ಪ್ರಶ್ನೆ ಒಂದೇ ಸಮನೆ ಕೊರೆಯುತ್ತಿತ್ತು. ಉತ್ತರ ಕಾಣದೆ ಕೊರೆಯುತ್ತಿದ್ದ ಪ್ರಶ್ನೆಯು ಬೇಸರದ ತೀವ್ರತೆಯನ್ನು ಹೆಚ್ಚು ಮಾಡುತ್ತಿತ್ತು. ಇದಕ್ಕೇನು ಉಪಾಯ ಎಂದು ಯೋಚಿಸುವನು. ಆದರೆ ಈ ಬೇಸರವನ್ನು ಕಳೆಯುವುದು ಹೇಗೆ, ಇದಕ್ಕೇನು ಉಪಾಯ ಎಂಬ ಎರಡು ಪ್ರಶ್ನೆಗಳು ಮೂಲತಃ ಒಂದೇ ಅಲ್ಲವೇ ಎಂಬ ನೆನಪಾಗಿ ಮನಸ್ಸು ಮತ್ತೆ ಮೊದಲಿನಿಂದ ಸುತ್ತಲು ಶುರುವಾಗುವುದು. ಒಂದು ದಿನ ಹೊಳೆದು ಬಿಟ್ಟಿತು. ತಾನು ಮದುವೆಯಾಗಬೇಕು. ಸತ್ಯ ಹೇಳಿದ್ದು ಸರಿ. ತನಗೆ ಮದುವೆ, ಹೆಂಡತಿ, ಮಕ್ಕಳು, ಪ್ರೀತಿ ಎಲ್ಲವೂ ಬೇಕು. ಇಷ್ಟು ದಿನ ಬೇಸರದಿಂದ ನರಳಿ ಇಷ್ಟೆಲ್ಲ ಯೋಚಿಸಿದ ಮೇಲೆ ತನಗೆ ಹೊಳೆದ ಉಪಾಯವನ್ನು ಅವಳು ಮೊದಲೇ ಹೇಳಿಬಿಟ್ಟಳಲ್ಲ. ಅಂದರೆ ನನಗೆ ಏನು ಬೇಕೆಂಬುದು ನನಗಿಂತ ಅವಳಿಗೆ ಹೆಚ್ಚು ಗೊತ್ತೇ ಹಾಗಾದರೆ ಎಂಬ ಆಶ್ಚರ್ಯದಿಂದ ಮನಸ್ಸು ಮುಗ್ಧವಾಗುವುದು. ಅವಳ ಬಗೆಗೆ ಹೆಚ್ಚು ಮೆಚ್ಚುಗೆಯೂ ಆಗುವುದು. ಆದರೆ ಅವಳೇ ಒಪ್ಪದ ಮೇಲೆ ತಾನು ಮದುವೆಯಾಗುವುದು ಯಾರನ್ನು ಎಂಬ ಪ್ರಶ್ನೆ ಹುಟ್ಟಿತು. ಮೀರಾಳನ್ನು ಆಗು ಎಂದು ಸತ್ಯಳೇ ಹೇಳಿದಳಲ್ಲ ಎಂಬ ಉತ್ತರವು ಸಿದ್ಧವಾಗಿ ನಿಂತಿದ್ದಂತೆ ಹಿಂಬಾಲಿಸಿತು. ಆದರೆ ಅವಳು ಹೇಳಿದಳು ಅಂತ ಆ ಹುಡುಗಿಯನ್ನೇ ಯಾಕೆ ಆಗಬೇಕು? ಬೇರೆ ಯಾವ ಹೆಣ್ಣು ಸಿಕ್ಕುವುದಿಲ್ಲವೇ ಕುಮುದಿನಿಯಂಥೋಳು ಎಂಬ ವಿರೋಧ ವಿಚಾರವೂ ಬಂತು. ಆ ಸಲ ಬಲು ಜೋರಿನಿಂದ ಆದ ಮುಂಗಾರು ಮಳೆಗೆ ಕೆರೆ ಕಟ್ಟೆಗಳು ಕೋಡಿ ಬಿದ್ದುವು. ಊರಿನ ಕೆರೆ ತುಂಬಿ 2 ಕೋಡಿ ಹರಿದ ಮೊರೆತ ಸತ್ಯಳಿಗೆ 3 ಹಗಲು 3 ರಾತ್ರಿ ಕೇಳಿಸಿತು. ಒಂದು ದಿನ ಅವಳಿಗೆ ಒಂದು ಕಾಗದ ಬಂತು. ಅಂಚೆಯ ಲಕೋಟೆಯ ಮೇಲೆ ಬರೆದಿದ್ದ ಟಿ.ವಿ. ಸತ್ಯಭಾಮಮ್ಮ, ತೋಟದ ಮನೆ ವಾಸ, ತಿರುಮಲಾಪುರ ಎಂಬ ವಿಳಾಸದ ಅಕ್ಷರವನ್ನು ನೋಡಿಯೇ ಮೀರಾಳದ್ದೆಂದು ತಿಳಿಯಿತು. ತನ್ನ ಓದು, ಹಾಸ್ಟೆಲು, ಕಾಲೇಜಿನ ಬಗೆಗೆ ಮೊದಲ ಪ್ಯಾರಾದಲ್ಲಿ 4 ವಾಕ್ಯಗಳನ್ನು ತಿಳಿಸಿದ ನಂತರ ಬರೆದಿದ್ದಳು. ಮೇಲಗಿರಿ ಗೌಡರ ಮಗ ಶ್ರೀನಿವಾಸರು ನನ್ನ ಹಾಸ್ಟೆಲಿಗೆ ಬರುತ್ತಿದ್ದಾರೆ. ನಿಮ್ಮ ತೋಟದ ಮನೆಯಲ್ಲಿ 2ನೆಯ ಸಲ ನಾನು, ನೀವು, ಅವರು ಕೂತು ಊಟ ಮಾಡಿದೆವಲ್ಲ, ಅದಾದ ಸುಮಾರು 20 ದಿನದಲ್ಲಿ ಮೊದಲ ಸಲ ಬಂದರು. ಲೋಕಾಭಿರಾಮವಾಗಿ ಮಾತನಾಡಿದರು. ನಾನು ಹಾಸ್ಟೆಲ್ ವಿಸಿಟರ್ಸ್ ರೂಮಿನಲ್ಲಿ ಕೂರಿಸಿ ಮಾತನಾಡಿಸಿದೆ. ಕಾಫಿ ತಗೊಂಡು ಬರೋಣ ಬನ್ನಿ ಅಂತ ಬಲವಂತ ಮಾಡಿದರು. ಮತ್ತೆ 4 ದಿನಕ್ಕೆ ಬಂದರು. ಬಲವಂತ ಮಾಡಿ ಕಾರಿನಲ್ಲಿ ಕೂರಿಸಿಕೊಂಡು ಲಾಲ್ಬಾಗಿಗೆ ಕರೆದುಕೊಂಡು ಹೋಗಿ ಕೂರಿಸಿಕೊಂಡು ಮಾತನಾಡಿದರು. ನಿಮ್ಮ ಅವರ ಹಿಂದಿನ ಸಂಬಂಧ, ಮದುವೆ ತಪ್ಪಿದುದು, ಈಗ ನೀವು ಅವರಿಗೆ ಹೇಳಿದ ಮಾತುಗಳನ್ನೆಲ್ಲ ಹೇಳಿದರು. ನೀವು ನನ್ನ ವಿಷಯವಾಗಿ ಏನೋ ಹೇಳಿದಿರಂತೆ. ಅದನ್ನು ಶ್ರೀನಿವಾಸರು ಹೇಳಿದಾಗ ನಾನು ತಗ್ಗಿಸಿದ ತಲೆಯನ್ನು ಮೇಲೆ ಎತ್ತಲಿಲ್ಲ. ನೀವ್ಯಾಕೆ ಇಂಥ ಮಾತು ಆಡಿದಿರಿ? ಮತ್ತೆ 4 ದಿನಕ್ಕೆ ಅವರು ಬಂದರು. ಪದೇ ಪದೇ ಒಬ್ಬ ಗಂಡಸು ಹೀಗೆ ಬಂದು ಕರೆದರೆ, ನಾನು ಅವರ ಜೊತೆ ಕೂತು ಮಾತನಾಡಿದರೆ ಅಥವಾ ಹೊರಗೆ ಹೋದರೆ ಹಾಸ್ಟೆಲಿನಲ್ಲಿ ಉಳಿದ ಹುಡುಗಿಯರು ಏನು ತಿಳಿದುಕೊಳ್ಳುತ್ತಾರೆ? ನಾನು ಬೇರೆ ಕೆಲಸವಿದೆ ಸಾರಿ ಎಂದೆ. ಆದರೂ ಬಲವಂತ ಮಾಡಿದರು. ಲಾಲ್ಬಾಗಿಗೆ ಕರೆದುಕೊಂಡು ಹೋಗಿ, ಮೀರಾ, ಸತ್ಯ ಹೇಳಿದ ಮಾತು ಸರಿ. ನನಗೆ ನೀನೇ ತಕ್ಕೋಳು. ನಿನ್ನ ರೂಪ, ನಿನ್ನ ಸ್ವಭಾವ, ನಿನ್ನ ಗುಣಗಳೇ ನನಗೆ ಹೊಂದುತ್ತೆ. ನಾನು ಜಾತಿ ಗೀತಿಗೆ ಹೆದರೋಲ್ಲ. ಯಾರು ವಿರೋಧಿಸಿದರೂ ಹಿಂತೆಗೆಯುಲ್ಲ. ನನ್ನ ಕೈ ಬಿಡಬೇಡ ಅಂತ ನನ್ನ ಬಲಗೈ ಹಿಡಿದುಕೊಂಡರು. ನಾನು ಸಿಟ್ಟಿನಿಂದ ಎದ್ದು ಕೈ ಕೊಡವಿಕೊಂಡು ಹೊರಟು ಬಂದೆ.
ಪಾರ್ಕಿನಲ್ಲಿ ಹೆಚ್ಚು ಜನ ಇರಲಿಲ್ಲ. ಆದರೆ ಯಾರೂ ಇಲ್ಲದೆಯೂ ಇರಲಿಲ್ಲ. ಅವರು ನನ್ನ ಹಿಂದೆಯೇ ಬಂದು ಮತ್ತೆ ಕೈಹಿಡಿದು, ನೀನು ಹೀಗೆ ಹೊರಟು ಹೋದರೆ ನಾನು ಉಳಿಯೋಲ್ಲ. ನಿನ್ನ ಕೈ ಮುಟ್ಟಿ 1 ಔನ್ಸ್ ವಿಷ ಕೊಟ್ಟು ಹೋಗು ಎಂದರು. ಇದು ಆಗಿ 4 ದಿನವಾಯಿತು. ನನಗೆ ಊಟ ತಿಂಡಿ ಬೇಡವಾಗಿದೆ. ನಿದ್ರೆ ಬರುತ್ತಿಲ್ಲ. ಓದುವುದನ್ನು ಬಿಟ್ಟು ಊರಿಗೆ ಬಂದು ಬಿಡಬೇಕು ಅಂತ ತೀರ್ಮಾನ ಮಾಡ್ತಿದ್ದೀನಿ. ನೀವೇ ನನಗೆ ತಿಳುವಳಿಕೆ ಹೇಳಬೇಕು. ಅವರ ಕೈಲಿ ನೀವು ಇಂಥ ಮಾತು ಯಾಕೆ ಆಡಿದಿರಿ? ಕಾಗದ ಓದಿದ ಸತ್ಯ ಗಂಭೀರಳಾದಳು. ಒಂದು ತರಹ ಸಂಕಟವಾಯಿತು. ಶ್ರೀನಿವಾಸ ಹೀಗೆ ಮಾಡಿದನೆ ಎನಿಸಿತು. ಆದರೆ ಅವನ ತಲೆಯಲ್ಲಿ ಈ ಯೋಚನೆಯನ್ನು ಬಿತ್ತಿದವಳು ತಾನೇ ಎಂಬ ನೆನಪೂ ಬಂತು. ತಾನು ಯಾಕೆ ಹಾಗೆ ಹೇಳಿದೆ ಎಂದು ಜ್ಞಾಪಿಸಿಕೊಳ್ಳಲು ಯತ್ನಿಸಿದಳು. ಅವನಿಗೆ ಒಳ್ಳೆಯ ಹೆಂಡತಿ ಸಿಕ್ಕಬೇಕೆಂಬ ಒಂದು ಉದ್ದೇಶವೇನೋ ನಿಜ. ಆದರೆ ಮೀರಾನ್ನ ಬಿಟ್ಟರೆ ಬೇರೆ ಒಳ್ಳೆ ಹುಡುಗಿ ಇರಲಿಲ್ಲವೇ? ತನ್ನನ್ನು ಮದುವೆಯಾಗುವುದು ಸಾಧ್ಯವಿಲ್ಲ ಎಂದು ಹೇಳಿ ಸುಮ್ಮನಾಗಬೇಕಿತ್ತು. ಮುಂದಿನ ಜವಾಬ್ದಾರಿ ತನಗೇಕೆ ಬೇಕಿತ್ತು ಎಂದುಕೊಂಡಳು. ಆದರೆ ಮರುದಿನ ಬೇರೆ ವಿಚಾರ ಬಂತು. ಉಭಯ ತಾಪಿ ಒಪ್ಪಿದರೆ ಮಾಡಿಕೊಳ್ಳಲಿ. ಮೀರಾಳ ತಂದೆ ತಾಯಿ ಅಣ್ಣ ಒಪ್ಪಬಹುದು, ಒಪ್ಪುತ್ತಾರೆ. ಆದರೆ ಮಂತ್ರಿಗಳು ಅವರ ತಂದೆ ಒಪ್ಪುತ್ತಾರೆಯೇ? ಇಲ್ಲವೆಂದು ಸ್ಪಷ್ಟವಾಗಿ ಎನಿಸಿತು. 10 ಗಂಟೆಯ ಬಸ್ಸಿಗೆ ಅವಳು ತುಮಕೂರಿಗೆ ಹೊರಟಳು. ಬಸ್ಸು ಮಧ್ಯಾಹ್ನ 1:15ಕ್ಕೆ ತುಮಕೂರು ತಲುಪಿತು. ಬೋರ್ಡ್ ಇರುವ ಆಫೀಸು ಕಟ್ಟಡದ ಒಳಭಾಗದಲ್ಲಿ ಶ್ರೀನಿವಾಸನ ಕೋಣೆ ಇರುವುದು ಅವಳಿಗೆ ಗೊತ್ತಿತ್ತು. ಅವನು ಆಗ ತಾನೇ ಊಟ ಮುಗಿಸಿ ಬಂದು ಮಂಚದ ಮೇಲೆ ಅಡ್ಡಾಗಿದ್ದ. ಅನಿರೀಕ್ಷಿತವಾಗಿ ಬಂದ ಸತ್ಯಳನ್ನು ಕಂಡು ಸಂಭ್ರಮ, ಸಂತೋಷ, ಆತಂಕಗಳಿಂದ ಎದ್ದು ಕೂತ. ಅವಳೇ ಹೇಳಿದಳು, ನೀನು ಸಿಗ್ತೀಯೋ ಇಲ್ಲವೋ ಅಂತ ಅನುಮಾನದಲ್ಲೇ ಬಂದೆ. ಏನು ಅರ್ಜೆಂಟ್? ಅರ್ಜೆಂಟೇನಿಲ್ಲ, ನಿನ್ನ ನೋಡಬೇಕು ಅನ್ನಿಸ್ತು. ಒಂದು ಕ್ಷಣ ಅವನು ಅಪನಂಬಿಕೆಯ ಭಾವದಲ್ಲಿ ಅವಳನ್ನು ನೋಡಿದ. ನನ್ನ ನೋಡಬೇಕು ಅಂತ ನಿನಗೆ ನಿಜವಾಗಿಯೂ ಅನ್ನಿಸ್ತೆ? ಅನ್ನಿಸಬಾರದೇನು? ನಿನ್ನ ಕಷ್ಟ ಸುಖದಲ್ಲಿ ನನಗೆ ಆಸ್ಥೆ ಇದೆ. ಇದು ನೋಡು ಎಂದು ಮೀರಾಳ ಕಾಗದವನ್ನು ತೆಗೆದು ಅವನ ಕೈಗೆ ಕೊಟ್ಟಳು. ಓದಿಕೊಂಡಂತೆ ಅವನ ಮುಖದಲ್ಲಿ ಸಂಕೋಚ ಮತ್ತು ಸಂಕಟ ಭಾವ ಮೂಡುತ್ತಿತ್ತು. ಪೂರ್ತಿ ಓದುವ ತನಕ ಸುಮ್ಮನಿದ್ದು ಅವಳು ಹೇಳಿದಳು, ನನಗೆ ಇದರಿಂದ ನಿಜವಾಗಿಯೂ ಸಂತೋಷವಾಗಿದೆ. ಮೀರಾಗೂ ಇಷ್ಟವಿದೆ ಅಂತ ಕಾಗದ ಓದಿದರೆ ತಿಳಿಯುತ್ತೆ. ಕಂಪ್ಲೇಂಟ್ ಮಾಡಿ ಬರೆದಿದ್ದಾಳೆ. ಇಷ್ಟವಿದೆ ಅಂತ ಹೇಗೆ ಹೇಳ್ತೀಯ? ಮಧ್ಯದಲ್ಲಿ ಕೇಳಿದ. ಸರಿಯಾಗಿ ಕಾಗದ ಓದಿದರೆ ಹಾಗನಿಸುತ್ತೆ. ಅವನು ತಲೆ ತಗ್ಗಿಸಿ ಸುಮ್ಮನೆ ಕುಳಿತಿದ್ದ. ಮೀರಾಳನ್ನು ಮಾಡಿಕೊಳ್ಳುವಂತೆ ಸೂಚಿಸಿದ್ದವಳು ಸತ್ಯಳೇ ನಿಜ. ಆದರೆ ತಾನು ಇಷ್ಟು ಬೇಗ ಮೀರಾಳೊಡನೆ ಆ ಬಗೆಗೆ ಪ್ರಸ್ತಾಪಿಸಿರುವುದು ಇವಳಿಗೆ ತಿಳಿದು ಇವಳ ಎದುರಿಗೆ ಆ ಮಾತನಾಡಲು ಅವನಿಗೆ ಬಹಳ ಮುಜುಗರವಾಯಿತು. ಅದನ್ನು ಗಮನಿಸದೆ ಸತ್ಯ ಹೇಳಿದಳು, ನಿಮ್ಮ ತಂದೆನ ಟೀಕೆ ಮಾಡ್ತಿದ್ದೀನಿ ಅಂತ ತಿಳ್ಕಬೇಡ. ಬ್ರಾಹ್ಮಣಳಾದ ನನ್ನನ್ನ ಮಾಡಿಕೊಳ್ಳೋಕ್ಕೆ ಅವರು ಆಗ ಅಡ್ಡ ಬಂದಿದ್ದರು. ಈಗ ಹರಿಜನ ಹುಡುಗಿನ ಮಾಡ್ಕೊತೀನಿ ಅಂದ್ರೆ ಸುಮ್ಮನಿರೋಲ್ಲ. ನಿನ್ನ ವಿಷಯ ಬೇರೆ. ನೀನು ಇಷ್ಟಪಟ್ಟಂತೆ ನಾನು ಪಟ್ಟಿದ್ದೆ. ನಿನ್ನ ಜೊತೆ ನನ್ನ ಮದುವೆ ತಪ್ಪಿ ಹೋದ ಮೇಲೆ ನನಗೆ ಮದುವೆಯ ಇಚ್ಛೆಯೂ ಇಲ್ಲ. ಈಗಿರೋ ರೀತಿಲೇ ಜೀವನ ಮಾಡ್ತಿರೋದ್ರಲ್ಲಿ ನನಗೆ ಸಂತೋಷವಿದೆ. ಅಕಸ್ಮಾತ್ ಮದುವೆಯಾಗಬೇಕು ಅಂತ ಆಶೆ ಇದ್ದರೆ ಎಷ್ಟು ಕಷ್ಟವಾಗ್ತಿತ್ತು ಗೊತ್ತೇ? ಜಾತಿ ಕಟ್ಟಿನ ಸ್ಥಿತಿ ಆಗಿದೆ. ಈಗ ಮೀರಾಳ ಕೈಲಿ ನೀನು ಪ್ರಸ್ತಾಪ ಮಾಡಿದೀಯೇ ಹೊರತು ಅವಳು ನಿನ್ನ ಉತ್ಸಾಹಕ್ಕೆ ಸಮಸಮನಾಗಿ ಮುಂದೆ ಬಂದಿಲ್ಲ. ಈಗ ಇನ್ನೂ ಮುಂದುವರಿದು ಆಮೇಲೆ ನಿನ್ನ ತಂದೆ ಅವಕಾಶ ಕೊಡದಿದ್ದರೆ ಅವಳ ಜೀವನ ಹಾಳಾಗಬಾರದು. ನಿನ್ನ ಧೈರ್ಯ ಮೊದಲು ಪರೀಕ್ಷೆ ಮಾಡಿಕೊ. ಇನ್ನೊಬ್ಬಳನ್ನು ಮದುವೆಯಾಗುವ ವಿಷಯವನ್ನು ಅವಳೆದುರಿಗೆ ಕುಳಿತು ಮಾತನಾಡಲು ಅವನಿಗೆ ಇನ್ನೂ ಸಂಕೋಚವಾಗುತ್ತಿತ್ತು. ನನ್ನ ಮಾತಿಗೆ ಉತ್ತರ ಕೊಡು. ನೀನು ಹೂ ಅಂದ್ರೆ ನಾನಿಲ್ಲಿಂದ ಬೆಂಗಳೂರಿಗೆ ಹೋಗಿ ಮೀರಾಳ ಕೈಲಿ ಮುಂದಿನ ಮಾತು ಆಡ್ತೀನಿ. ಸತ್ಯ ಎಂದಳು. ಅವತ್ತು ನೀನು ಹೇಳಿದೆಯಲ್ಲ, ಆ ನನ್ನ ಸಂಕಲ್ಪ ಶಕ್ತಿಯ ಮೇಲೆ ನನಗೆ ನಂಬಿಕೆ ಇದೆ. ಅಷ್ಟಾದರೆ ಸಾಕು, ನೀನು ಒಬ್ಬ ಮನುಷ್ಯನಾಗ್ತಿ. ಶ್ರೀನಿವಾಸ, ಅದಿದ್ದರೆ ನಾನು ನಿನ್ನನ್ನು ಗೌರವಿಸ್ತೀನಿ. ಗೌರವವಿಲ್ಲದೆ ಸ್ನೇಹ ಇರೋಕ್ಕೆ ಸಾಧ್ಯವಿಲ್ಲ ಎಂದು ಕೊನೆಯ ಎಚ್ಚರ ಹೇಳಿದಳು. ಹಸಿವಾಗುತ್ತಿತ್ತು. ಅವಳೇ ಮಾತು ಬದಲಾಯಿಸಿ, ಹತ್ತಿರ ಹೋಟೆಲ್ ಇದೆಯೇ?
ನನ್ನ ಊಟವಾಗಿಲ್ಲ ಎಂದಳು. ಹೌದಾ, ನನಗೆ ಆ ಕಡೆ ಜ್ಞಾನವೇ ಹೋಗಲಿಲ್ಲ ಎಂದು ಅವನು ಮೇಲೆ ಎದ್ದ. ಜ್ಞಾನವೆಲ್ಲ ಮೀರಾ ಮೇಲಿರುವಾಗ ಆ ಕಡೆಯಲ್ಲಿ ಹೋಗುತ್ತೆ ಎಂದು ಅವಳು ನಕ್ಕಳು. ಅವನಿಗೆ ಮತ್ತಷ್ಟು ಸಂಕೋಚವಾಯಿತು. ಊಟವಾದ ಮೇಲೆ ಅವಳು ಬೆಂಗಳೂರಿಗೆ ಹೊರಟಳು. ಕಾರಿನಲ್ಲಿ ಕರೆದುಕೊಂಡು ಹೋಗಿ ತಲುಪಿಸುವುದಾಗಿ ಅವನು ಬಲವಂತ ಮಾಡಿದ. ಬಸ್ಸು ಸಾಕು ನನಗೆ ಎಂದು ಹಠ ಹಿಡಿದವಳಂತೆ ಅವಳು ಅದನ್ನು ಬೇಡವೆಂದಳು. ಅವನು ಜೊತೆಗೆ ಬಂದು ಸ್ಟ್ಯಾಂಡಿನಲ್ಲಿ ಬಸ್ ಹತ್ತಿಸಿದ. ಮೀರಾಳ ಹಾಸ್ಟೆಲಿರುವ ಸ್ಥಳ, ರೂಮಿನ ನಂಬರನ್ನು ಅವನೇ ಕೇಳಿದ. 5:15ಗೆ ಬೆಂಗಳೂರು ತಲುಪಿ ಆಟೋ ರಿಕ್ಷಾದಲ್ಲಿ ಕುಳಿತು ಹಾಸ್ಟೆಲಿಗೆ ಹೋದಾಗ ಮೀರಾ ಕೋಣೆಯಲ್ಲೇ ಇದ್ದಳು. ಹೆರಳು ಹಾಕಿಕೊಂಡು ಗಮಗಮಿಸುವ ಮಲ್ಲಿಗೆಯ ದಂಡೆ ಮುಡಿದು ಜರಿ ಅಂಚಿನ ಆಕಾಶ ಬಣ್ಣದ ಸೀರೆ ಉಟ್ಟಿದ್ದಳು. ಸತ್ಯಳನ್ನು ಕಂಡು ಅವಳಿಗೂ ಆಶ್ಚರ್ಯ, ಸಂತೋಷ. ನಿನ್ನ ಕಾಗದ ಬಂತು ಸತ್ಯ ಎಂದಳು. ಮೀರಳ ಮುಖ ಗಂಭೀರವಾಯಿತು. ಸಂಕೋಚವೂ ಆಗಿ ಅವಳು ಮುಖವನ್ನು ನೇರವಾಗಿ ಸತ್ಯಳ ಮುಖದ ಕಡೆಗೆ ತಿರುಗಿಸಲಿಲ್ಲ. ಸತ್ಯಳೆ, ನೋಡು, ನಿನಗೂ ಅವನಿಗೂ ಮದುವೆಯಾದರೆ ನನಗೆ ತುಂಬ ಸಂತೋಷ. ಅವನ ಸ್ವಭಾವ ಒಳ್ಳೆಯದು. ಆದರೆ ನೀನು ಒಂದು ವಿಷಯ ಯೋಚನೆ ಮಾಡು. ನಿನ್ನ ತಂದೆ ತಾಯಿ ಒಪ್ತಾರೆಯೇ? ಮೀರಾ ಮಾತನಾಡಲು ಕಷ್ಟಪಡುತ್ತಿದ್ದಳು. ತಕ್ಷಣ ಮಾತನಾಡುವಂತೆ ಬಲವಂತ ಮಾಡಬಾರದು. ಹೇಗೂ ರಾತ್ರಿ ಇರ್ತೀನಿ ಎಂದುಕೊಂಡ ಸತ್ಯ ಸುಮ್ಮನಾದಳು. ಹಾಸ್ಟೆಲಿನಲ್ಲಿ ಒಂದೊಂದು ಕೋಣೆಗೆ 2 ಹುಡುಗಿಯರಂತೆ ಹಾಕಿದ್ದರು. ಆದರೆ ಮೀರಾಳ ರೂಮ್ಮೇಟ್ ಊರಿಗೆ ಹೋಗಿದ್ದುದರಿಂದ ಅವರಿಬ್ಬರೂ ರಾತ್ರಿ ಮಾತನಾಡಲು ಅನುಕೂಲವಾಯಿತು. ರಾತ್ರಿ ಊಟವಾದ ಮೇಲೆ ಸತ್ಯ ಅದೇ ಮಾತನ್ನು ಮತ್ತೆ ಕೇಳಿದಾಗ ಮೀರಾ ಎಂದಳು, ಅಣ್ಣ ವಿರೋಧಿಸಬಹುದು, ಆದರೆ ಅವರನ್ನ ಒಪ್ಪಿಸಬಹುದು. ಆದರೆ ಅಪ್ಪಾವ್ರ ದೃಷ್ಟಿ ಬೇರೆ. ಏನೋ ಹಿಂದಿನಿಂದ ಬಂದಿದೆ, ಆ ಪದ್ಧತಿ ನಡೆದುಕೊಂಡು ಹೋಗಲಿ, ಮುಂದಿನವರು ಏನು ಬೇಕಾದರೂ ಮಾಡಿಕೊಳ್ಳಲಿ ಅನ್ನೋ ಥರ ಅವರು. ನಾನು ಮಾತಾಡಿ ಬೇಕಾದರೆ ಅವರನ್ನ ಒಪ್ಪಿಸ್ತೀನಿ. ಒಂದು ಒಳ್ಳೆಯ ಕೆಲಸ ಆಗಬೇಕಾದರೆ ಅದನ್ನ ಇನ್ನೂ ಹುಟ್ಟದೇ ಇರುವ ಮುಂದಿನ ತಲೆಮಾರಿಗೆ ಯಾಕೆ ನೂಕಬೇಕು? ನಾವು ಮಾಡದ್ದನ್ನ ಅವರು ಮಾಡ್ತಾರೆ ಅನ್ನೋ ಗ್ಯಾರಂಟಿ ಏನು? ನಾವು ಏನೇನು ಬಯಸ್ತೀವೋ ಅದನ್ನ ನಾವೇ ಮಾಡಿ ಸಾಧಿಸುವ ಛಲ ಇರಬೇಕು. ಮೀರಾ ಸುಮ್ಮನಿದ್ದಳು. ಸತ್ಯಳೆ, ಈ ಮದುವೆಗೆ ಶ್ರೀನಿವಾಸನ ತಂದೆ ತಾಯಿಯರಿಂದ ದೊಡ್ಡ ವಿರೋಧ ಬರುತ್ತೆ. ಆದರೆ ಯಾವುದಕ್ಕೂ ಹೆದರೋಲ್ಲ ಅಂತ ಅವನು ಹೇಳಿದಾನೆ. ಹುಡುಗಿಗೆ 18, ಹುಡುಗನಿಗೆ 21 ಕಳೆದಿದ್ದರೆ ಸಾಕು. ಯಾರನ್ನೂ ಕೇಳದೆ ರಿಜಿಸ್ಟರ್ ಮದುವೆ ಮಾಡಿಕೋಬಹುದು. ಹುಡುಗರು ಸ್ವತಂತ್ರ ತಗೊಳ್ಳದೆ ಯಾವುದನ್ನೂ ಮುರಿಯೋದು ಸಾಧ್ಯವಿಲ್ಲ. ರಾತ್ರಿ ಮಲಗಿದಾಗ ಇಬ್ಬರು ಜಾತಿ ಮತಗಳ ವಿಚಾರವಾಗಿಯೇ ಮಾತನಾಡುತ್ತಿದ್ದರು. ಸತ್ಯಳಿಗೆ ಹೊನ್ನೇಶನ ಜ್ಞಾಪಕ ಬಂತು. ಅವನು ತನ್ನ ಮನೆಗೆ ಬಂದದ್ದರಿಂದ ಹಿಡಿದು, ಎಂಜಲು ತಿನ್ನೋಕೆ ನಾನೇನು ಗತಿಗೆಟ್ಟಿಲ್ಲ ಕಣ್ರಿ ಎಂದು ಮಳೆಯಲ್ಲೇ ಹೊರಟು ಹೋದ ತನಕ ವಿವರವಾಗಿ ತಿಳಿಸಿ ಎಂದಳು. ಈ ಚಿಕ್ಕ ವಯಸ್ಸಿಗೆ ಅವನಲ್ಲಿ ಈ ಕಹಿ, ಈ ದ್ವೇಷ ಭಾವ ಹೇಗೆ ಬೆಳೆಯಿತು? ನನಗೆ ಅರ್ಥವೇ ಆಗೋಲ್ಲ. ಮೀರಾ 2 ನಿಮಿಷ ಸುಮ್ಮನಿದ್ದಳು. ನಿಂಗೇನಾದರೂ ತಿಳಿಯುತ್ತೆಯೇ ಎಂದು ಸತ್ಯ ಕೇಳಿದ ನಂತರ ನಿಧಾನವಾಗಿ ಹೇಳಿದಳು. ನೀವು ಯಾವತ್ತೂ ನಮ್ಮಣ್ಣನ ಕೈಲಿ ಹೇಳೋಲ್ಲ ಅಂದ್ರೆ ಹೇಳ್ತೀನಿ. ನಿನ್ನಾಣೆಗೂ ಹೇಳೋಲ್ಲ. ನಿಮ್ಮ ತಂದೆಯವರು ಪ್ರಾಣ ಕಳ್ಕೊಳ್ಳೋ ಮೊದಲು ನಮ್ಮಣ್ಣ ದೇವಸ್ಥಾನದ ಹತ್ತಿರ ಜಗಳ ಕಾದಿದನಲ್ಲ, ಆಮ್ಯಾಲೆ ಮಾತಂಗಮ್ಮನ ವಿಷಯ ಎಲ್ಲರಿಗೂ ಗೊತ್ತಾಯ್ತು. ಆದರೆ ಹೊನ್ನೂರ ನಿಮ್ಮ ತಂದೆಗೆ ಆದೋನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮಾತಂಗಮ್ಮ ನಮ್ಮ ತಾಯಿ ಕೈಲಿ ಹೇಳಿದ್ಲು. ಅವರ ಬಾಯಿ ಭದ್ರವಿಲ್ಲ. ಮಗ ಅಂತ ಅಣ್ಣನ ಕೈಲಿ ಅವರು ಹೇಳಿದರು. ಹೊನ್ನೂರನಿಗೆ ಹೇಳಿರೋನು ಅಣ್ಣನೇ. ಹೌದಾ? ಸತ್ಯ ಆಶ್ಚರ್ಯದಿಂದ ಕೇಳಿದಳು. ತಾನು ಆ ಮಾತನ್ನು ಕೇಳಿದಾಗ ಮೋಹನದಾಸ ತನಗೇನೂ ಗೊತ್ತಿಲ್ಲವೆಂಬಂತೆ ಹೇಳಿದುದು ನೆನಪಿಗೆ ಬಂತು. ಆದರೆ ಆ ಮಾತನ್ನು ಮೀರಾಳಿಗೆ ಹೇಳಲಿಲ್ಲ. ಸುಮ್ಮನೆ ಯಾಕೆ ಅದೆಲ್ಲ ಹೇಳಿದರು? ತನ್ನ ಹುಟ್ಟಿನ ಇಂಥ ವಿಷಯ ಕೇಳಿದರೆ ಯಾರಿಗಾದರೂ ಸಂಕಟ, ಬೇಜಾರು ಆಗೇ ಆಗುತ್ತೆ. ಈ ಚಿಕ್ಕ ಹುಡುಗನ ಮನಸ್ಸಲ್ಲಿ ಯಾಕೆ ಇದೆಲ್ಲ ಬರಬೇಕು? ಅಣ್ಣನ ಅಭಿಪ್ರಾಯ ನಿಮಗೆ ಪೂರ್ತಿ ಗೊತ್ತಿಲ್ಲ ಹಾಗಾದರೆ? ದ್ವೇಷ ಬಲಿಯದೆ ಕ್ರಾಂತಿಯಾಗುಲ್ಲ. ಆದ್ದರಿಂದ ಅದನ್ನ ಬಲಿಸಲೇಬೇಕು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಕೆಣಕಿ ಕವರಿಸಬೇಕು.
ಇದು ಅವನ ನಂಬಿಕೆ. ಅದರ ಹಾಗೆ ಮಾಡ್ತಾನೆ. ನಮ್ಮ ಕೇರಿಲಿ ಎಷ್ಟು ಜನಕ್ಕೆ ಹೀಗೆ ಹೇಳಿ ಅವರ ನಡೆ ನುಡಿ ಬದಲಾಯಿಸಿದಾನೆ ಗೊತ್ತೇ? ಇದನ್ನ ಹೇಳಿದ ಮೇಲೆ ಹೊನ್ನೂರ ಮೇಲುಜಾತಿಯವರನ್ನ ಕಂಡ್ರೆ ಕಿಡಿಕಿಡಿಯಾಗಿದ್ದಾನೆ. ಅವನ ಹಾಸ್ಟೆಲಿನಲ್ಲಿರೋ ಇತರ ಹುಡುಗರ ಮನಸ್ಸಿನಲ್ಲಿ ಕೂಡ ದ್ವೇಷ ಬಿತ್ತುತ್ತಾ ಇದ್ದಾನೆ. ನಮ್ಮ ಮುಂದಿನ ಕ್ರಾಂತಿಯ ಪ್ರತಿನಿಧಿ ನೀನು ಅಂತ ಅಣ್ಣ ಅವನನ್ನ ಹುರಿದುಂಬಿಸಿದಾನಂತೆ. ಇದು ಮಾತಂಗಿಗೆ ಗೊತ್ತೇ? ಮಾತಂಗಿಯ ಮನಸ್ಸಿನಲ್ಲೂ ದ್ವೇಷ ಬಿತ್ತೋಕ್ಕೆ ಅಣ್ಣ ಪ್ರಯತ್ನಪಟ್ಟ. ಆದರೆ ಅವಳು ಹಿಂದಿನ ಕಾಲದೋಳು. ನಿಮ್ಮ ತಂದೆಯೋರು ಅಂದರೆ ಈಗಲೂ ತುಂಬ ಭಕ್ತಿ ಇಟ್ಟುಕೊಂಡಿದ್ದಾಳೆ. ತನ್ನಿಂದಲೇ ಸತ್ತರೇನೋ ಅವರು ಅಂತ ಒಂದೊಂದು ಸಲ ಗ್ಯಾಪಿಸ್ಕೊಂಡು ನಮ್ಮ ತಾಯಿ ಕೈಲಿ ಹೇಳ್ಕೊಂಡು ಅಳತಾಳಂತೆ. ಅದು ನಮ್ಮಣ್ಣನಿಗೆ ತಿಳಿಯುತ್ತೆ. ಅವನು ಅದನ್ನ ಹೊನ್ನೂರನಿಗೆ ಹೇಳ್ತಾನೆ. ನನ್ನ ತಾಯಿಯು ಯಾವನಿಂದ ಕದ್ದು ಬಸುರಿಯಾಗಿ ತನ್ನನ್ನು ಹೆತ್ತಳೋ ಅವನನ್ನ ಇನ್ನೂ ನೆನೆಸಿಕೊತ್ತಿರೋದನ್ನ ಕೇಳಿದ ಹೊನ್ನೂರ ಇನ್ನೂ ಕೆರಳುತ್ತಾನೆ. ಈಗ ಅವನು ಊರಿಗೂ ಹೆಚ್ಚಾಗಿ ಬರೋಲ್ಲ. ಬಂದಾಗ ತಾಯಿಯ ಕೈಲಿ ಮಾತೂ ಆಡೋಲ್ಲ. ಸರ್ಕಾರದವರು ಹೇಗೂ ಸ್ಕಾಲರ್ಶಿಪ್ ಕೊಡ್ತಾರೆ. ತುಮಕೂರಲ್ಲೇ ಇರ್ತಾನೆ. ಮಗನಿಗೆ ಅಂತ ಮಾತಂಗಿ ದುಡ್ಡು ಪಟ್ಟು ಇಟ್ಕೊಂಡಿದ್ಲಲ್ಲ. ನಿಮ್ಮ ತಂದೆ ಸಾಯೋಕೆ ಮುಂಚೆ 2,000 ರೂಪಾಯಿ ಇಟ್ಟಿದ್ರು. ನೀವು ಅವಳಿಗೆ ಕೊಟ್ರಲ್ಲ, ಅದನ್ನ ಮನೇಲಿ ಇಟ್ಟಿದ್ಲು. ತನಗೆ ಫೀಸು, ಪುಸ್ತಕ, ಬಟ್ಟೆಗೆ ಬೇಕು ಅಂತ ಹೇಳಿ ಬಲವಂತವಾಗಿ ಅವನು ಇಸ್ಕೊಂಡು ಹೋದ. ಇವರ ಕ್ರಾಂತಿಯ ಫಂಡಿಗೆ ಎಲ್ಲಾನೂ ಕೊಟ್ನಂತೆ. ಸತ್ಯಳ ನೆನಪಿಗೆ ದ್ವೇಷ ತಿರಸ್ಕಾರಗಳು ತುಂಬಿದ ಹೊನ್ನೇಶನ ಕಣ್ಣುಗಳೇ ಬರುತ್ತಿದ್ದವು. ಆಶ್ಚರ್ಯವಾದುದು ಮೋಹನದಾಸನ ಬಗೆಗೆ. ಕ್ರಾಂತಿಯಲ್ಲಿ ತನ್ನ ಶ್ರದ್ಧೆಯನ್ನು ಅವನೆಂದೂ ಬಚ್ಚಿಟ್ಟಿರಲಿಲ್ಲ. ಆದರೆ ದ್ವೇಷದ ಉತ್ಪಾದನೆಯು ಕ್ರಾಂತಿಯ ಚಾಲನೆಗೆ ಅಗತ್ಯವಾಗಿದೆ. ಅದಕ್ಕಾಗಿ ಯಾವ ಮಾರ್ಗವಾದರೂ ಸರಿ, ಅದನ್ನು ಸಾಧಿಸಲು ಅವನು ನಿಂತಿದ್ದಾನೆ. ಇಷ್ಟು ಮಾತ್ರವಲ್ಲ, ತಾನೇ ಇಷ್ಟೆಲ್ಲವನ್ನೂ ಮಾಡಿ ಹೊನ್ನೇಶನಿಗೆ ತನ್ನ ತಂದೆಯ ವಿಷಯ ಗೊತ್ತೇ ಎಂದು ಕೇಳಿದಾಗ ಊರಿಗೂರಿಗೆ ಗೊತ್ತು, ಅವನಿಗೂ ಗೊತ್ತಿರಬಹುದು ಎಂದು ತನಗೆ ಗೊತ್ತಿಲ್ಲದವನಂತೆ ಹೇಳಿದ. ಈ ವಿಷಯನ ನಿಮ್ಮ ಕೈಲಿ ಎಂದಾದರೂ ಮಾತಾಡಿದಾನೆಯೇ ಎಂದು ಮತ್ತೆ ಕೇಳಿದುದಕ್ಕೆ ಇಲ್ಲವಲ್ಲ, ಅದನ್ನ ನಾನು ಹೇಗೆ ಆಡ್ಲಿ ಎಂದು ಸುಳ್ಳು ಹೇಳಿದ. ಸತ್ಯಳಿಗೆ ಮೋಹನದಾಸನ ಬಗೆಗೆ ಗೌರವವಿತ್ತು. ಅವನು ಒರಟ ನಿಜ. ಒರಟಿಗೆ ಒಂದು ಕಾರಣವಿದೆ. 3-4 ಸಾವಿರ ವರ್ಷದ ಇತಿಹಾಸವೇ ಇದೆ. ಆದರೆ ಆ ಇತಿಹಾಸದ ಅನ್ಯಾಯವನ್ನು ಮನಃಪೂರ್ವಕವಾಗಿ ಒಪ್ಪಿ ಅದರ ಪರಿಹಾರಕ್ಕೆ ಅಷ್ಟೇ ಮನಃಪೂರ್ವಕವಾಗಿ ಕೆಲಸ ಮಾಡಿಕೊಟ್ಟು ಅವನೊಡನೆ ಆಚಾರ ವಿಚಾರಗಳಲ್ಲಿ, ಊಟ ತಿಂಡಿಗಳಲ್ಲಿ, ಅವನು ಊಟ ಮಾಡಿದ ಎಂಜಲು ತಟ್ಟೆ ಬಟ್ಟಲುಗಳನ್ನು ತೊಳೆಯುವುದರಲ್ಲಿ ಭೇದ ಮಾಡದೆ ನಡೆದಿರುವ ನನ್ನ ಸಂಗಡ ಕೂಡ ಸುಳ್ಳು ಹೇಳಬೇಕಾದರೆ ಅವನೊಬ್ಬ ಸಣ್ಣ ಮನುಷ್ಯ. ಅಂಥವನೊಡನೆ ಇಷ್ಟು ವಿಶ್ವಾಸಪೂರ್ವಕವಾಗಿ ವರ್ತಿಸಿದ ತಾನೇ ಮೂರ್ಖಳು ಎನಿಸಿತು. ಬೆಳಗ್ಗೆ ಎದ್ದು ಅವಳು ಹೊರಟಾಗ ಮೀರಾ, "ಒಂದು ದಿನ ಇರಿ" ಎಂದಳು. ಬೆಂಗಳೂರಿನಲ್ಲಿ ಕೆಲಸವೂ ಇರಲಿಲ್ಲ. ಅಲ್ಲದೆ ಊರಿನಲ್ಲಿ ಬೇಸಾಯದ ಕಾಲ. ಆದುದರಿಂದ ಅವಳು ಹೊರಟೇ ಬಿಟ್ಟಳು. ಕಳಿಸಲು ಬಸ್ ಸ್ಟ್ಯಾಂಡಿಗೆ ಬಂದ ಮೀರಾ ಎಂದಳು, "ನೆನ್ನೆ ರಾತ್ರಿ ಅಣ್ಣನ ವಿಷಯ ಹೇಳಿದೆನಲ್ಲ, ನಾನು ಹೇಳಿದೆ ಅನ್ನೋದ ಯಾರ ಕೈಲೂ ಆಡಬೇಡಿ. ಇನ್ನೊಂದು ವಿಷಯ, ಅಕಸ್ಮಾತ್ ಈ ಮದುವೆಯಾದರೆ ನಮ್ಮ ಅಣ್ಣ ಒಪ್ತಾನೆ. ಅಪ್ಪನದೇ ಕಷ್ಟ ಅಂತ ನಿನ್ನೆ ಅಂದನಲ್ಲ, ಈಗ ಅನ್ನಿಸ್ತಿದೆ ಅಪ್ಪನ್ನ ಒಪ್ಪಿಸೋದು ಸುಲಭ, ಆದರೆ ಅಣ್ಣಂದೇ ಕಷ್ಟ. ಅವನು ಯಾವ ವಿಷಯಕ್ಕೆ ಹೇಗೆ ಯೋಚನೆ ಮಾಡ್ತಾನೆಯೋ ನಮಗೆ ತಿಳಿಯೋದೇ ಇಲ್ಲ. ಅವನಿಗೆ ನೀವೇ ಹೇಳಬೇಕು." ನಾನು ಹೇಗೆ ಹೇಳಲಿ? ನೀವು ಹೇಳದೇ ಇದ್ದರೆ ಯಾರು ಹೇಳೋರು? ನಿಮ್ಮಿಷ್ಟ ಎಂದು ಅವಳು ಸುಮ್ಮನಾದಳು. ಸತ್ಯ ಯೋಚಿಸಿದಳು. ಅವನ ದೃಷ್ಟಿಯಲ್ಲೇ ದೋಷವಿದೆ. ಅದನ್ನ ತಿದ್ದಬೇಕು. ಅವನ ಕೈಲಿ ಮಾತೇ ಬಿಟ್ಟು ಸುಮ್ಮನಾದರೆ ಏನೂ ಆಗುಲ್ಲ. ಈ ಮದುವೆಯಾದರೆ ಅವನು ತಾನಾಗಿಯೇ ಬದಲಾಗಬಹುದು. ಅವಳು ನೇರವಾಗಿ ಊರಿಗೆ ಹೋಗುವ ಬಸ್ಸು ಹತ್ತಲಿಲ್ಲ. ತುಮಕೂರಿಗೆ ಹೋದಳು. ಬೆಳಗಿನ 11 ಗಂಟೆಯ ಹೊತ್ತಿನಲ್ಲಿ ಮೋಹನದಾಸ ಅಂಗಡಿಯಲ್ಲೇ ಇದ್ದ. ಗಲ್ಲಾದ ಹತ್ತಿರ ಕೂತು ಲೆಕ್ಕದ ಪುಸ್ತಕ ನೋಡುತ್ತಿದ್ದ. ಅವನು ಎದ್ದು ನಿಂತು ಇವಳನ್ನು ಸ್ವಾಗತಿಸಿದ. ಕಾಫಿ ತರುವಂತೆ ಆಳಿಗೆ ಹೇಳಿ ಮೇಲೆ ಕರೆದುಕೊಂಡು ಹೋದ. ಸತ್ಯ ತಾನಾಗಿಯೇ ಶ್ರೀನಿವಾಸನ ವಿಷಯ ವಿವರಿಸಿದ ನಂತರ ಹೇಳಿದಳು, "ಮೀರಾನ ಮದುವೆಯಾಗಬೇಕು ಅಂತ ಅವನ ಮನಸ್ಸಿನಲ್ಲಿದೆ. ನನ್ನ ಕೈಲಿ ಹಾಗಂದ.
ನೀವು ಕೊಟ್ಟು ಮದುವೆ ಮಾಡೋದು ಚೆನ್ನ. ಅವನ ಮುಖ ಕೆಂಚು ಬಣ್ಣಕ್ಕೆ ತಿರುಗಿತು. ಈ ಮಾತು ನಿಮ್ಮ ಬಾಯಿಂದ ಬರಬಾರದು ಎಂದ. ಏನು ತಪ್ಪು? ಅವರ್ಯಾರು ಗೊತ್ತೇ? ನಮ್ಮಪ್ಪ ಮೀಸೆ ಬಿಟ್ಟ ಅಂತ ಕಂಬಕ್ಕೆ ಕಟ್ಟಿ ಹೊಡೆಸಿರೋನ ಮೊಮ್ಮಗ. ನಾನು ನಿಮ್ಮಣ್ಣನ ಹೋಟೆಲಿಗೆ ಹೋದೆ ಅಂತ ನನ್ನ ತುಟಿ ಹರಿಯೋ ಹಾಗೆ ಗಾಜಿನ ಲೋಟದಲ್ಲಿ ಹೊಡೆದೋನು ಅವನ ಜಾತಿಯೋನೇ ಇನ್ನೊಬ್ಬ. ಇಷ್ಟು 100 ವರ್ಷ ಕಾಲ ನಮ್ಮ ಜನದಿಂದ ನಮ್ಮ ಹೊಲ ಗದ್ದೆಗಳಲ್ಲಿ ಜೀತ ಮಾಡಿಸಿಕೊಂಡಿರೋರು ಅವರೇ. ಈಗ ನಮಗೆ ಒಂದಿಷ್ಟು ಬಂಜರು ಹೊಲ, 4 ಅಂಕಣದ ಮನೆ, ಸರ್ಕಾರಿ ನೌಕರಿ, ಹುಡುಗರಿಗೆ ಸ್ಕಾಲರ್ಶಿಪ್ ತೋರಿಸಿ ಇಟ್ಟು ನಮ್ಮ ಮೇಲೆ ಆಳ್ತಾ ಇರೋನು ಅವರಪ್ಪ. ಅವನಿಗೆ, ಅವರ ಜಾತಿಗೆ ನನ್ನ ತಂಗಿನ ಕೊಡೋಕ್ಕೆ ಹೇಳ್ತಿರಲ್ಲ. ಅವರಿಗೆ ಕಡಿಮೆ ಏನು ನಾವು? ಅವನ ಉತ್ತರ ಹೀಗಿರುತ್ತದೆಂಬುದು ಅವಳಿಗೆ ಅನಿರೀಕ್ಷಿತವಾಗಿರಲಿಲ್ಲ. ಒಂದು ನಿಮಿಷ ಸುಮ್ಮನೆ ಕುಳಿತು ನಂತರ ಹೇಳಿದಳು, ಅನ್ಯಾಯವಾಗಿದೆ ನಿಜ. ಅದನ್ನ ಪರಿಹರಿಸೋಕ್ಕೆ ಏನು ಮಾಡಬೇಕು? ಕ್ರಾಂತಿ, ಬಡಿದಾಟ, ಅವರಿಗೆ ಬುದ್ಧಿ ಕಲಿಸಬೇಕು. ಯಾತಕ್ಕೋಸ್ಕರ ಕ್ರಾಂತಿ? ಅವರಿಗೆ ಸಮನಾಗಬೇಕು ಅಂತ ಅಲ್ಲವೇ? ಒಂದಾದರೆ ಸಮವಾದ ಹಾಗೆ ತಾನೆ? ಸಮನಾಗೋಕ್ಕಿಂತ ಒಂದಾಗೋದು ದೊಡ್ಡದಲ್ಲವೇ? ಒಂದಾಗೋಕ್ಕೆ ಹೆಣ್ಣು ಕೊಟ್ಟು ತರೋಕ್ಕಿಂತ ಬೇರೆ ಉತ್ತಮ ದಾರಿ ಯಾವುದಿದೆ? ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಕ್ರಾಂತಿಗೆ ಬರೀ ನಿಮ್ಮ ಜನದ ಹಾಸ್ಟೆಲನ್ನು ಹಿಡಿಬ್ಯಾಡಿ. ಸ್ಕೂಲು, ಕಾಲೇಜು, ಉಳಿದ ಜನದ ಹಾಸ್ಟೆಲುಗಳನ್ನೆಲ್ಲ ಹಿಡೀರಿ. ಮದುವೆ ವಿಷಯ ದೊಡ್ಡೋರಿಗೆ ಬಿಡಬ್ಯಾಡಿ. ನಿಮ್ಮ ಒಪ್ಪಿಗೆಯಾದೋರನ್ನ ನಿಮ್ಮ ಸಹಪಾಠಿಗಳಲ್ಲಿ, ಸಹೋದ್ಯೋಗಿಗಳಲ್ಲಿ ನೀವೇ ಆರಿಸಿಕೊಂಡು ಮದುವೆಯಾಗಿ. ನಿಮಗೆ ಒಪ್ಪಿಗೆಯಾಗೋದು ಮುಖ್ಯ, ಜಾತಿ ಮುಖ್ಯವಲ್ಲ ಅಂತ ಪ್ರಚಾರ ಶುರು ಮಾಡಿ. ಇನ್ನು 20-30 ವರ್ಷದಲ್ಲಿ 100ಕ್ಕೆ 10 ಭಾಗ ಮದುವೆ ಹೀಗೆ ಆದರೆ ಜಾತಿಯ ತಳಹದಿಯೇ ಕುಸಿಯುತ್ತೆ. ಈಗ ಶ್ರೀನಿವಾಸ ಹೇಗೂ ಆಗೋಕ್ಕೆ ಮುಂದೆ ಬಂದಿದ್ದಾನೆ. ಸುಮ್ಮನೆ ಒಪ್ಪಿ. ಮೋಹನದಾಸ ಒಂದು ನಿಮಿಷ ನಿರುತ್ತರನಾದ. ಆದರೆ ಅನಂತರ ಉತ್ತರ ಕೊಟ್ಟ. ಕೊಟ್ಟು ತರೋದು ಅಂದರೇನು? ಕೆಳಜಾತಿಯಿಂದ ಮೇಲುಜಾತಿಯೋರು ತಂದುಕೊಳ್ಳೋದು ಮೊದಲಿನಿಂದಲೂ ಇತ್ತು. ಆದರೆ ಕೆಳಜಾತಿಯೋರಿಗೆ ಕೊಡ್ತಿರ್ಲಿಲ್ಲ. ಈಗ ಶ್ರೀನಿವಾಸ ಗೌಡ ನಮ್ಮ ಹೆಂಡು ತಂದ್ಕಬಹುದು, ಆದರೆ ನಮಗೆ ಕೊಡ್ತಾನೇನು? ಅವನ ಮನೇಲಿ ಹೆಣ್ಣೆ ಇಲ್ವಲ್ಲ ನಿಮಗೆ ಕೊಡೋಕ್ಕೆ? ಇದ್ದರೆ ಆ ಮಾತು ಕೇಳಬಹುದಾಗಿತ್ತು. ನಾನು ಹೇಳಿದ್ದು ಮೇಲುಜಾತಿಯೋರು ಯಾವತ್ತೂ ತಮ್ಮ ಹೆಣ್ಣು ಕೊಡೋಕ್ಕೆ ಒಪ್ಪುಲ್ಲ. ಹೆಣ್ಣನ್ನ ಕೊಡೋ ಪದ್ಧತಿ ಇರೋ ತನಕ ಅಸಾಧ್ಯವೇ. ಹೆಣ್ಣೆ ಒಪ್ಪಿ ಮಾಡ್ಕೊಳ್ಳೋ ಪದ್ಧತಿ ಬರಬೇಕು ಇದಕ್ಕೆ. ನಿಮ್ಮ ಹಾಗೆ ಧೈರ್ಯವಾಗಿರೋ ಹುಡುಗೀರು ಎಲ್ಲಿದ್ದಾರೆ? ನಾನು ಹೇಳಿದ್ದು ಎಂದು ಅವನು ವಾಕ್ಯವನ್ನು ಅರ್ಧಕ್ಕೆ ನುಂಗಿಕೊಂಡ. ಅವಳಿಗೆ ಅವನ ಅರ್ಥದ ಅರಿವಾಯಿತು. ಆದರೆ ತಕ್ಷಣ ಬೇರೆ ಮಾತು ಕೇಳಿದಳು. ಹೊನ್ನೇಶ ನಿಮ್ಮ ಮಾತು ಕೇಳ್ತಾನೆ. ದ್ವೇಷ ಒಳ್ಳೆಯದಲ್ಲ ಅಂತ ಅವನಿಗೆ ಹೇಳಿ. ನಾನು ನಿಮ್ಮ ಜಾತಿಯ ವಿಷಯದಲ್ಲಿ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದೀನಿ ಅಂತ ನೀವು ಅವನಿಗೆ ಬಿಡಿಸಿ ಯಾಕೆ ಹೇಳಲಿಲ್ಲ? ಅವನು ಕಕ್ಕಾವಿಕ್ಕಿಯಾಗಿ ಬಿದ್ದುಬಿಟ್ಟ. ಇದ್ದಕ್ಕಿದ್ದ ಹಾಗೆಯೇ ಹೀಗೆ ಆಡಿದ ಇವಳ ಅರ್ಥವೇನೆಂದು ಹೊಳೆಯಲಿಲ್ಲ. ಆದರೆ ತನ್ನ ಹಿಂದಿನ ಮಾತನ್ನು ಆಡಿದ. ನಿಮ್ಮ ವಾದ ಏನೇ ಇರಲಿ, ನನಗೆ ಈ ಮದುವೆ ಇಷ್ಟವಿಲ್ಲ. ನಿಧಾನವಾಗಿ ಯೋಚನೆ ಮಾಡಿ. ಆದರೆ ನನಗೆ ಹೇಳದೆ ನಿಮ್ಮ ತೀರ್ಮಾನವನ್ನು ಮತ್ತೆ ಯಾರ ಕೈಲೂ ಆಡಬೇಡಿ. ನೀವು ನನ್ನ ಕೈಲಿ ಸುಳ್ಳು ಹೇಳೋಲ್ಲ ಅಂತ ತಿಳಿದಿದ್ದೀನಿ. ನನ್ನ ತಿಳುವಳಿಕೆ ಸರಿಯೋ ತಪ್ಪೋ ನೀವೇ ಹೇಳಿ. ಅವನು ಮತ್ತೆ ಕಕ್ಕಾವಿಕ್ಕಿಯಾದ. ಒಂದು ಬೆಳಗ್ಗೆ 8 ಗಂಟೆಯ ಹೊತ್ತಿಗೆ ಹಾಸ್ಟೆಲಿನ ಹೆಣ್ಣಾಳು ಮೀರಾಳ ರೂಮಿಗೆ ಬಂದು, ಯಾರೋ ಗಂಡಸರು ಕರೀತಿದ್ದಾರೆ ಎಂದಳು. ಮೀರಾ ಹೊರಗೆ ಬಂದು ವಿಸಿಟರ್ಸ್ ರೂಮಿನಲ್ಲಿ ನೋಡುತ್ತಾಳೆ. ಅವಳ ನಿರೀಕ್ಷೆ ನಿಜವಾಗಿತ್ತು. ಶ್ರೀನಿವಾಸ. ಇಲ್ಲಿ ಕೂರೋದು ಬ್ಯಾಡ, ನಂಗೆ ಹಸಿವಾಗಿದೆ, ತಿಂಡಿ ತಿನ್ನಬೇಕು ನಡಿ ಎಂದು ಎದ್ದು ನಿಂತು ಹೇಳಿದ. 1 ನಿಮಿಷ, ಬಟ್ಟೆ ಬದಲಾಯಿಸಿ ಬರ್ತೀನಿ ಎಂದು ಅವಳು ಆ ಕೋಣೆಯಿಂದ ಹೊರಗೆ ಬಂದು ಮೆಟ್ಟಿಲು ಹತ್ತಿ ತನ್ನ ಕೋಣೆಗೆ ಹೋದಳು. ಅವಳ ರೂಮ್ಮೇಟ್ ಸ್ನಾನಕ್ಕೆ ಹೋಗಿದ್ದಳು. ಮೀರಾ ತನ್ನ ಕಪಾಟಿನ ಬೀಗ ತೆಗೆದಳು. ಯಾವ ಸೀರೆ ಉಡಬೇಕೆಂದು ನಿರ್ಧರಿಸಲು 2 ನಿಮಿಷ ಬೇಕಾಯಿತು. ಹೊಸದಾಗಿ ತೆಗೆದುಕೊಂಡಿದ್ದ ಕ್ರೀಮ್ ಬಣ್ಣದ ನಡುವೆ ಕತ್ತರಿ ಮಾರ್ಕಿನ ಜರಿಯ ಸೀರೆ ಉಟ್ಟು ಅದೇ ಬಣ್ಣದ ರವಿಕೆ ತೊಟ್ಟಳು. ಬೇಗ ಜಡೆ ಬಿಚ್ಚಿ ಬಾಚಿಕೊಂಡು ಹೆರಳು ಹಾಕಿ ಬಾತ್ರೂಮಿಗೆ ಹೋಗಿ ಮುಖ ತೊಳೆದು ಬಂದು ಸ್ನೋ ಹಚ್ಚಿ ಪೌಡರ್ ಹಾಕಿ
ಹಣೆಗೆ ತಿಲಕಾದಾಕಾರದ ಕುಂಕುಮ ಇಟ್ಟು ಕಾಲಿಗೆ ಕೆಂದು ಬಣ್ಣದ ಸ್ಯಾಂಡಲ್ ಕಟ್ಟಿಕೊಂಡು ಸ್ನಾನದ ಮನೆಗೆ ಹೋಗಿ ತಾನು ಹೊರಗೆ ಹೋಗುವುದಾಗಿ ಬಾಗಿಲಿನಿಂದ ಕೂಗಿ ತನ್ನ ರೂಮ್ಮೇಟಿಗೆ ಹೇಳಿ ಮೆಟ್ಟಿಲಿಳಿದು ಕೆಳಗೆ ಬಂದಾಗ ಇಷ್ಟು ಹೊತ್ತು ಕಾಯಿಸಿದ್ದಕ್ಕೆ ಶ್ರೀನಿವಾಸ ಚಡಪಡಿಸುತ್ತಿದ್ದ. ಆದರೆ ಅವಳು ಮಾಡಿಕೊಂಡಿರುವ ಅಲಂಕಾರವನ್ನು ಕಂಡು ಬೆರಗಾದ. ಅವಳನ್ನು ತನ್ನ ಎಡಪಕ್ಕದಲ್ಲಿ ಕೂರಿಸಿಕೊಂಡು ಕಾರನ್ನು ನಡೆಸಿ ಕೆಂಪೇಗೌಡ ರಸ್ತೆಯ ಒಂದು ನವೀನ ಹೋಟೆಲಿಗೆ ಬಂದ. ಮಹಡಿ ಹತ್ತಿ ಫ್ಯಾಮಿಲಿ ರೂಮಿನಲ್ಲಿ ಇಬ್ಬರೂ ಜೊತೆಯಲ್ಲಿ ಕೂತರು. ತಿಂಡಿಗೆ ಹೇಳಿದ ಮೇಲೆ ಕೇಳಿದ, ನಾನು ಇಷ್ಟು ಕಾಗದ ಬರೀತೀನಿ, ನೀನ್ಯಾಕೆ ಒಂದು ಬರಿಬಾರ್ದು? ಏನಂತ ಬರೀಲಿ? ಏನೂ ಬರಿಬೇಕು ಅನಿಸುಲ್ಲವೇ ಎಂದು ಅವಳ ಮುಖವನ್ನು ದಿಟ್ಟಿಸಿದ. ಅವಳು ತಲೆ ತಗ್ಗಿಸಿದಳು. ತನ್ನ ಪ್ಯಾಂಟಿನ ಜೇಬಿಗೆ ಕೈ ಹಾಕಿ ಅವನು ಕರ್ಚೀಫಿನ ಗಂಟನ್ನು ತೆಗೆದು ಬಿಚ್ಚಿದ. ಒಂದು ತೂಕವಾದ 5 ಎಳೆ ಚಿನ್ನದ ಸರ. ಸ್ವಲ್ಪ ಈ ಕಡೆ ತಿರುಗು ಎಂದು ಅದನ್ನು ತನ್ನ 2 ಕೈಗಳಿಂದಲೂ ಹಿಡಿದು ಅವಳ ಬಾಗಿದ ತಲೆಯ ಮೇಲಿಂದ ಸರಿಸಿ ಕೊರಳಿಗೆ ಹಾಕಿದ. ಇದೇನು? ಅವಳು ಕೇಳಿದಳು. ತಾನೇ ಸರವನ್ನು ಕುತ್ತಿಗೆಯ ಮೇಲೆ ಕೂರಿಸಿ ಸೆರಗನ್ನು ಸರಿಮಾಡಿ ಎಂದ, ನಿನಗೆ ಚೆನ್ನಾಗಿ ಕಾಣುತ್ತೆ. ಇಂಥದೆಲ್ಲ ಯಾಕೆ ಮಾಡಿಸಿಕೊಂಡು ಬಂದಿರಿ? ನಮ್ಮ ಮನೆತನದಲ್ಲಿ ಸೊಸೆ ಹಾಕ್ಕೊಳ್ಳೋ ಸರ ಇದು, ಹೊಸದಾಗಿ ಮಾಡಿಸಿದ್ದಲ್ಲ. ಅಂದ್ರೆ ನಿಮ್ಮ ತಾಯಿ ಕೈಲಿ ಮಾತಾಡಿದ್ದೀರಾ? ಅವರು ಒಪ್ಪಿದಾರೆಯೇ? ಒಪ್ಪದಿದ್ರೆ ಒಪ್ಪಿಸೋದು, ಒಪ್ಪಿಸೋಕೆ ಆಗದಿದ್ರೆ ನಮ್ಮ ದಾರಿ ನಮಗೆ ಗೊತ್ತಿದೆ. ಮೀರಾ, ಸ್ವಲ್ಪ ನನ್ನ ಕಡೆ ತಿರುಗಿ ನೋಡು. ಅವಳು ಅವನ ಕಡೆ ತನ್ನ ಮುಖವನ್ನು ತಿರುಗಿಸಿದಳು. ಅವನು ಒಂದು ನಿಮಿಷ ದಿಟ್ಟಿಸಿ ನೋಡಿ ಹೇಳಿದ, ನಿನ್ನ ಕಿವಿಗೆ 2 ಬಿಳಿ ವಜ್ರದ ಓಲೆ ಇಡಬೇಕು. ಆಗ ಹೇಗೆ ಕಾಣ್ತೀಯ ಗೊತ್ತಾ? ಹೇಗೆ? ವೈಜಯಂತಿ ಮಾಲಾ ಕಂಡ ಹಾಗೆ. ಈಗ ನಾನು ದಿನಾ ಹೊತ್ತಿಗೆ ಮುಂಚೆ ಹೇಳ್ತಿದ್ದೀನಲ್ಲ, ಇವತ್ತು ಎದ್ದ ತಕ್ಷಣ ಮನಸ್ಸಿನಲ್ಲಿ ಬಂತು, ನಿನಗೆ ಈ ಸರ ಹಾಕಿ ನೋಡಬೇಕು ಅನ್ನಿಸ್ತು. ಬೇಗ ಶೇವ್ ಸ್ನಾನ ಮುಗಿಸಿ ಹೊರಟು ಬಂದೆ. ಅಷ್ಟರಲ್ಲಿ ತಿಂಡಿ ಬಂತು. ಮಾತನಾಡುತ್ತಾ ಇಬ್ಬರೂ ತಿಂದರು. ಕಾಫಿ ಕುಡಿದು ತಟ್ಟೆಯಲ್ಲಿ ಬಿಲ್ ತಂದ ವೇಟರನಿಗೆ ದುಡ್ಡು ಭಕ್ಷಿಸುಗಳನ್ನು ಕೊಟ್ಟು ಕಳಿಸಿದ ಮೇಲೆ ಶ್ರೀನಿವಾಸ ಎಂದ, ಮೀರಾ, ಇವತ್ತೆಲ್ಲ ಬರೀ ನಿನ್ನ ಜೊತೆ ಇರಬೇಕು ಅನ್ಸುತ್ತೆ. ನನ್ನ ಕಾಲೇಜು? ಹಾಗಾದರೆ ನನ್ನ ಜೊತೆ ಇರೋದು ನಿಂಗೆ ಇಷ್ಟವಿಲ್ಲವೇ ಎಂದು ಅವಳ ಮೃದುವಾದ ಬಲಗೈ ಹಿಡಿದು ಕೇಳಿದ. ಅವಳು ಮಾತನಾಡಲಿಲ್ಲ. ನಡಿ, ಕಾರಿನಲ್ಲಿ ಕೂತು ಬೆಂಗಳೂರಿನಿಂದ ಹೊರಗೆ ಎಲ್ಲಾದರೂ ಮಧ್ಯಾಹ್ನದ ತನಕ ಹೋಗಿ ಬರೋಣ. ಹೊರಗೆ ರಸ್ತೆಯ ಅಂಚಿನಲ್ಲಿ ಮಾರುತ್ತಿದ್ದ ಕನಕಾಂಬರಿ ಹೂವುಗಳನ್ನು ಸೇರಿಸಿ ಕಟ್ಟಿದ ಬಿಳಿ ಮಲ್ಲಿಗೆಯ ಉದ್ದನೆಯ ದಂಡೆಯನ್ನು ತೆಗೆದುಕೊಟ್ಟ. ಅವಳು ಕಾರಿನಲ್ಲಿ ಕುಳಿತೆ ಹೆರಳಿನ ಮೇಲೆ ಕಮಾನು ಆಕೃತಿಯಲ್ಲಿ ಕೂರುವಂತೆ ಮುಡಿದುಕೊಂಡಳು. ಕಾರನ್ನು ಬಲಭಾಗಕ್ಕೆ ತಿರುಗಿಸಿ ಮಲ್ಲೇಶ್ವರದ ಕಡೆಗೆ ನಡೆಸಿ ದಾರಿಯಲ್ಲಿ ಸಿಕ್ಕಿದ ಒಂದು ಬಂಕಿನಲ್ಲಿ ಪೆಟ್ರೋಲ್ ತುಂಬಿಸಿಕೊಂಡು ಅವನು ಮುಂದೆ ನಡೆಸಿದ. ನಗರದ ರಸ್ತೆಗಳನ್ನು ದಾಟಿದ ಮೇಲೆ ತನ್ನ ಎಡಗೈಯನ್ನು ಅವಳ ಹೆಗಲ ಮೇಲೆ ಇಟ್ಟು ಕೇಳಿದ, ಏನು ಯೋಚನೆ ಮಾಡ್ತಿದೀಯಾ? ನಮ್ಮ ಮದುವೆ ಸುಲಭವಾಗಿ ಆಗುತ್ತೆಯೇ ಅಂತ. ನೋಡು, ಕಷ್ಟ ಸುಲಭ ಅನ್ನೋದು ನಾವು ಹೇಗೆ ಭಾವಿಸಿದರೆ ಹಾಗೆ. ದೊಡ್ಡೋರು ಕೊಂಬು ಕಾಳೆ ಊದಿಸಿ ಮಾಡಿಸಿದರೆ ಮಾತ್ರ ಸುಲಭ ಅಂತ ಯಾಕೆ ತಿಳ್ಕೋಬೇಕು? ನನ್ನ ಅಭಿಪ್ರಾಯ ಹೀಗೆ ಅಂತ ನಮ್ಮಪ್ಪನಿಗೆ ನೆನ್ನೆಯೇ ಕಾಗದ ಬರೆದು ಹಾಕಿದ್ದೀನಿ. ಇಂಥ ವಿಷಯ ನೇರವಾಗಿ ಹೇಳೋಕ್ಕಿಂತ ಮೊದಲು ಬರೆದು ತಿಳಿಸೋದು ಸುಲಭ ಅಲ್ಲವೇ? ನನ್ನ ಅಂದಾಜಿನಲ್ಲಿ ಅವರು ತಕ್ಷಣ ಒಪ್ಪುಲ್ಲ. ನಾನು ತಾಳ್ಮೆಯಿಂದ ನನ್ನ ತಾಯಿಯ ಮನಸ್ಸು ಒಲಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರು ಒಪ್ಪಲಿಲ್ಲ ಅನ್ನು. ಸಬ್ ರಿಜಿಸ್ಟ್ರಾರರ ರೂಬು ಕುಮಾರಿ ಮೀರಾಗೂ ಶ್ರೀಮಾನ್ ಶ್ರೀನಿವಾಸನಿಗೂ ವಿವಾಹವಾಗಿ 2 ಹೆಸರು ಒಟ್ಟಿಗಾಗಿ ನೀನು ಮೀರಾ ಶ್ರೀನಿವಾಸ ಆಗ್ತೀಯ. ರಸ್ತೆಯ ಕಡೆ ನೋಡುತ್ತಿದ್ದ ಅವಳು ಅವನ ಕಡೆ ಮುಖ ತಿರುಗಿಸಿ ಹೇಳಿದಳು, ನನಗೆ ಒಂದು ಅನ್ನಿಸುತ್ತೆ ಹೇಳಲಾ? ಹುಕುಂ ಮಾಡು. ರಿಜಿಸ್ಟರ್ ಮದುವೆ ನನಗೆ ಇಷ್ಟವಾಗುಲ್ಲ. ಶಾಸ್ತ್ರದ ರೀತಿ ಮಾಡ್ಕೋಬೇಕು. ಅಗ್ನಿ ಉರೀತಿರಬೇಕು. ರಾಗವಾಗಿ ಮಂತ್ರ ಹೇಳ್ತಿರಬೇಕು. ಎಲ್ಲರೂ ಮಂತ್ರಾಕ್ಷತೆ ಸೂಸ್ತಾ ಇರುವಾಗ ಮಾಂಗಲ್ಯ ಧಾರಣೆಯಾಗಬೇಕು. ಆಮೇಲೆ ನಾವಿಬ್ಬರೂ ಜೊತೆಯಲ್ಲಿ ಕೂತು ಎತ್ತರವಾಗಿ ಅಗ್ನಿ ಉರಿಯೋ ಹಾಗೆ ತುಂಬ ತುಪ್ಪ ಹಾಕಿ ಹವನ ಮಾಡಬೇಕು.
ಅವನಿಗೆ ತನ್ನ ಮದುವೆಯ ನೆನಪಾಯಿತು. ಬೆಂಗಳೂರಿನಿಂದ ಬಂದಿದ್ದ ತನ್ನ ಕಡೆಯ ಪುರೋಹಿತರು ಮತ್ತು ಮಂಡ್ಯದ ಪುರೋಹಿತರು ಕೂಡಿ ಹಾಗೆಯೇ ಮಾಡಿಸಿದ್ದರು. ನೆನಪಿನಿಂದಲೇ ಅಂಥ ವಿಧಿಯ ಬಗೆಗೆ ಅವನಲ್ಲಿ ಆಕರ್ಷಣೆ ಹುಟ್ಟಿತು. ಕೇಳಿದ, ಇಂಥ ಮದುವೆನ ನೀನು ನೋಡಿದೀಯಾ? ಅವಳ ಮನಸ್ಸು ಖಿನ್ನವಾಯಿತು. ಮ್ಲಾನ ಮುಖದಿಂದ ಎಂದಳು, ಎಲ್ಲಿ ನೋಡಬೇಕು, ಸಿನಿಮಾಗಳಲ್ಲಿ ನೋಡಿದ್ದೀನಿ. ಹವನವನ್ನಂತೂ ಸತ್ಯಮ್ಮನವರು ಮಾಡೋದ ನೋಡಿದ್ದೀನಿ. ನೀನು ಅದಕ್ಕೆ ತುಪ್ಪ ಹಾಕಿದೀಯಾ? ಹಾಕಬೇಕು ಅಂತ ಆಶೆಯಾಗಿ ಒಂದು ದಿನ ಅವರನ್ನು ಕೇಳಿದೆ. ಹೇಳಿದರು, ಸುಮ್ಮನೆ ಹಾಕಬಾರದು. ನಿಜವಾಗಿ ಶ್ರದ್ಧೆ ಇದ್ರೆ ಹೇಳು, ನಿನಗೆ ಯಜ್ಞೋಪವೀತ ಧಾರಣೆ ಮಾಡಿಸ್ತೀನಿ. ಆಮೇಲೆ ಅಧಿಕಾರಿಯಾಗ್ತೀಯ. ಆಮೇಲೆ ನೀನು ದಿನ ಮಾಡಬಹುದು. ದಿನ ಹವನ ಮಾಡದೆ ಇದ್ರೆ ಯಜ್ಞೋಪವೀತ ಹಾಕೋಬಾರದೆ ಅಂತ ನಾನು ಕೇಳಿದೆ. ಅನುಕೂಲವಿಲ್ಲದ ದಿನ ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಯಜ್ಞೋಪವೀತಾನ ಕೊರಳಿನಿಂದ ತೆಗೀದೆ ಶ್ರದ್ಧೆಯಿಂದ ಇಟ್ಟುಕೊಂಡಿರಬೇಕು. ದಿನ ಗಾಯತ್ರಿನಾದರೂ ಮಾಡಬೇಕು ಅಂದರು. ಇಷ್ಟು ಆಶೆ ಇದ್ದವಳು ನೀನು ಯಾಕೆ ಹಾಕಿಸ್ಕೊಳ್ಳಿಲ್ಲ? ಅವಳು ಸುಮ್ಮನೆ ನಿಟ್ಟುಸಿರಿಟ್ಟಳು. ಉಸಿರಿನ ಶಬ್ದವು ನಡೆಯುತ್ತಿದ್ದ ಕಾರಿನ ಸದ್ದಿನಲ್ಲೂ ಅವನಿಗೆ ಕೇಳಿಸಿತು. ಯಾಕೆ ಹಾಕಿಸ್ಕೊಳ್ಳಿಲ್ಲ ಮೀರಾ ಎಂದು ಅವಳ ಕೊರಳನ್ನು ತನ್ನ ತೋಳಿನಿಂದ ಬಳಸಿ ತನ್ನ ಕಡೆಗೆ ತಿರುಗಿಸಿ ಕೇಳಿದ. 2 ದಿನ ಯೋಚನೆ ಮಾಡಿದೆ. ನಾನೊಬ್ಬಳು ಹೀಗೆ ಜನಿವಾರ ಹಾಕ್ಕೊಂಡಿದ್ದೀನಿ ಅಂತ ತಿಳಿದರೆ ನಮ್ಮ ಜಾತಿಯವರು ಏನಂತಾರೆ? ಕಾಲೇಜು ಓದ್ತಿರೋಕ್ಕೆ ಮುಂದೆ ಗಂಡು ಸಿಕ್ಕೋಲ್ಲ ಅನ್ನೋ ಭಯವಿತ್ತು. ಇಂಥದ್ದೆಲ್ಲ ಮಾಡ್ತಾಳೆ ಅಂತ ಗೊತ್ತಾದರೆ ಯಾರು ತಂದ್ಕೋತಿದ್ರು? ಈಗ ನೀವು ಹೇಳಿ. ನಿಮಗೆ ನಂಬಿಕೆ ಇದ್ದರೆ ನೀವು ಜನಿವಾರ ಹಾಕಿಸ್ಕೊಳ್ಳಿ. ಇಬ್ಬರೂ ದಿನ ಹವನ ಮಾಡೋಣ. ಅಂದರೆ ನಾವಿಬ್ಬರೂ ಬ್ರಾಹ್ಮಣರಾಗೋಣ ಅಂತಲೇ? ನಮ್ಮನ್ನ ಬ್ರಾಹ್ಮಣರು ಅಂತ ಸತ್ಯ ಒಬ್ಬಳು ಒಪ್ತಾಳೆ, ಮತ್ತೆ ಯಾರೂ ಒಪ್ಪುಲ್ಲ. ಒಪ್ಪದಿದ್ದರೆ ಬೇಡ, ನಮ್ಮ ನಂಬಿಕೆ ನಮಗೆ. ಶ್ರೀನಿವಾಸ ಯೋಚಿಸಿದ. ಇದರಲ್ಲಿ ಅವನಿಗೆ ಶ್ರದ್ಧೆಯಿಲ್ಲ. ಜಾತಿ ಮತಗಳಲ್ಲಿ ನಂಬಿಕೆ ಇಟ್ಟುಕೊಳ್ಳಬಾರದು ನಿಜ. ಎಲ್ಲರೂ ಹೀಗೆ ಜನಿವಾರ ಧರಿಸಿಕೊಳ್ಳುವ ವಿಚಾರ ಮಾತ್ರ ಅವನಿಗೆ ನಗು ಬರಿಸಿತು. ಆದರೆ ಮುಖ್ಯ ಪ್ರಶ್ನೆ ಮನಸ್ಸಿಗೆ ಬಂದು ಹೇಳಿದ, ಮದುವೆಯಲ್ಲಿ ಹವನ ಮಾಡೋಕ್ಕೆ ಜನಿವಾರವೇ ಹಾಕ್ಕೋಬೇಕಾಗಿಲ್ಲ. ಈಗ ನಮ್ಮೋರು ಅಂಥ ಮದುವೆ ಮಾಡಿಸ್ತಿದ್ದಾರೆ. ಆದರೆ ನಾವು ಹಾಗೆ ಮಾಡ್ಕೊಳ್ಳೋಕ್ಕೆ ಆಗುತ್ತೆಯೇ ಅಂತ ಅನುಮಾನ. ನನ್ನ ಕೇಳಿದರೆ ರಿಜಿಸ್ಟರ್ ಮದುವೆ ಅನುಕೂಲ. ಅಗ್ನಿಸಾಕ್ಷಿಯ ಮದುವೆಯೇ ಬೇಕು ಅಂತ ನನ್ನ ಆಶೆ ಎಂದು ಅವಳು ಮುಖವೆತ್ತಿ ಅವನನ್ನು ನೋಡಿ ಹೇಳಿದಳು. ಅಷ್ಟರಲ್ಲಿ ಕಾರು 20 ಮೈಲಿಗೂ ದೂರ ಬಂದಿತ್ತು. ಎಲ್ಲಿಗೆ ಹೋಗ್ತಿದ್ದೀವಿ ಎಂದು ಅವಳು ಕೇಳಿದಳು. ನಂದಿಗೆ ಹೋಗೋಣ. ನೀನು ನೋಡಿಲ್ಲ ಅಲ್ಲವೇ? 11:30 ಹೊತ್ತಿಗೆ ಕಾರು ಬೆಟ್ಟದ ಸುತ್ತು ರಸ್ತೆಯನ್ನು ಏರಲು ಶುರುಮಾಡಿತು. ಮೀರಾಳಿಗೆ ಅದೊಂದು ಹೊಸ ಅನುಭವ. ಒಂದು ಸಲ ಚಾಮುಂಡಿ ಬೆಟ್ಟಕ್ಕೆ ಹೋದದ್ದನ್ನು ಬಿಟ್ಟರೆ ಅವಳು ಮತ್ತೆ ಯಾವ ಬೆಟ್ಟವನ್ನೂ ಹತ್ತಿರಲಿಲ್ಲ. ಈಗ ಕಾರು ಸುತ್ತು ದಾರಿಯಲ್ಲಿ ತಿರುಗುವಾಗ ಅವಳ ಮೈ ಅವನಿಗೆ ಒರಗುತ್ತದೆ. ಮನಸ್ಸಿನಲ್ಲಿ ತರಂಗಗಳೆದ್ದಂತೆ ಆಗುತ್ತದೆ. ಏರುತ್ತಾ ಏರುತ್ತಾ ಕೆಳಭಾಗದಲ್ಲಿ ಕಾಣುವ ಬಯಲನ್ನು ನೋಡುವ ಆಕರ್ಷಣೆ. ಮಧ್ಯದಲ್ಲಿ ಒಂದು ಸಲ ತಿರುಗಿ ಅವನ ಮುಖವನ್ನು ನೋಡುವಾಶೆ. ಕಾರು ಬಂದದ್ದನ್ನು ಕಂಡು ಪ್ರವಾಸಿ ಮಂದಿರದ ಜವಾನ ಓಡಿಬಂದ. ಈ ಮಳೆಗಾಲದ ಚಳಿಯಲ್ಲಿ ಬೆಟ್ಟದ ಮೇಲಕ್ಕೆ ಬರುವ ಪ್ರವಾಸಿಗರೇ ಇಲ್ಲ. ಅಂಥದ್ದರಲ್ಲಿ ಕಾರು ಬಂದಿದೆ. ಇವರು ನಿಲ್ಲಿಸಿ ಬಾಗಿಲು ತೆಗೆದ ಮೇಲೆ, ಸಾಮಾನಿದೆಯೇ ಸಾರ್ ಎಂದು ಕೇಳಿದ. ಶ್ರೀನಿವಾಸನಿಗೆ ಆಶ್ಚರ್ಯ. ಆದರೆ ತಕ್ಷಣ ಎಂದ, ಸಾಮಾನೇನಿಲ್ಲ, ಸಾಯಂಕಾಲದ ತನಕ ಇರ್ತೀವಿ. ವಿಶ್ರಾಂತಿಗೆ ಒಂದು ಒಳ್ಳೆ ರೂಮ್ ಕೊಡು. ಪೂರ್ವ ದಿಕ್ಕಿನ ಪ್ರಪಾತದ ಕಡೆಗೆ ಕಿಟಕಿ ಇರುವ ಒಂದು ಕೋಣೆಯ ಬೀಗ ತೆಗೆದುಕೊಟ್ಟ ಜವಾನ ಅಲ್ಲಿ ಇಳಿದವರ ಲೆಕ್ಕದ ರಿಜಿಸ್ಟರ್ ತಂದ. ಶ್ರೀ ಮತ್ತು ಶ್ರೀಮತಿ ಟಿ.ಎಂ. ಶ್ರೀನಿವಾಸ, ಬಸ್ ಮಾಲೀಕರು, ತುಮಕೂರು ಎಂದು ವಿಳಾಸ ಬರೆದು ಶ್ರೀನಿವಾಸ ತಾವು ಬಂದ ವೇಳೆಯನ್ನು ಹಾಕಿದ. ಜವಾನನೇ ಊಟ ತಂದುಕೊಟ್ಟ. ಇಬ್ಬರು ಉದ್ಯಾನದಲ್ಲಿ ತಿರುಗಿದರು. ಮೀರಾಳಿಗೆ ಅದು ಲಾಲ್ಬಾಗಿಗಿಂತ ಚೆನ್ನಾಗಿ ಕಾಣಿಸಿತು. ಆ ಎತ್ತರ, ಅಲ್ಲದೆ ಬೆಟ್ಟದ ಉಬ್ಬು ತಗ್ಗುಗಳಲ್ಲಿ ಕಾಡಿನಂತೆ ಕಾಣುವ ಮರಗಿಡದ ಸಂದಿನಲ್ಲಿ ಅವರು ಕೈ ಹಿಡಿದು ತಿರುಗಿದರು. ಶ್ರೀನಿವಾಸ ಎಂದ, ಮದುವೆಯಾದ ಮೇಲೆ ಇಬ್ಬರು ಕಾಶ್ಮೀರಕ್ಕೆ ಹೋಗಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ?
ನೀವು ನೋಡಿದೀರಾ? ಸಿನಿಮಾದಲ್ಲಿ. ಅಷ್ಟೇನಾ? ಹಾಗೆ ನಾನು ನೋಡಿದ್ದೀನಿ. ನನ್ನ ವೈಜಯಂತಿ ಮಾಲಾ ಜೊತೆಗಿಲ್ಲದೆ ಒಬ್ಬನೇ ಹೇಗೆ ನೋಡಲಿ? ಎಂದು ಅವಳ ಮುಖವನ್ನು ಕೈಗಳಲ್ಲಿ ಹಿಡಿದು ಕೇಳಿದಾಗ ಅವಳು ಮೂಕಳಾಗಿದ್ದಳು. ತಿರುಗಾಡಿ ನಿನಗೆ ಕಾಲು ನೋವು ಬಂದಿದೆ, ರೂಮಿಗೆ ಹೋಗೋಣ ಬಾ ಎಂದು ಕೈ ಹಿಡಿದು ಮರಗಳ ಗುಂಪಿನಿಂದ ಮುಂದೆ ನಡೆಸಿದ. ರೂಮಿಗೆ ಬರುವ ಹೊತ್ತಿಗೆ ಅವಳ ಉಸಿರು ಕ್ರಮತಪ್ಪಿ ಆಡುತ್ತಿತ್ತು. ಮುಖದಲ್ಲಿ ಬೆವರಿನ ತುಂತುರು ಕಾಣಿಸಿಕೊಂಡು ಈಗಾಗಲೇ ಮಾಸಿ ಹೋಗಿದ್ದ ಪೌಡರು ಕಲಸಿದಂತೆ ಆಗಿತ್ತು. ಹೆರಳಿನ ಮೇಲೆ ಮುಡಿದಿದ್ದ ಹೂವು ಬಳಲುತ್ತಿತ್ತು. ಇಡೀ ನಂದಿ ಬೆಟ್ಟದಲ್ಲಿ ಜನವೇ ಇಲ್ಲದಷ್ಟು ಏಕಾಂತವಾಗಿತ್ತು ಪ್ರವಾಸಿ ಮಂದಿರ. ಇಬ್ಬರೂ ಒಳಗೆ ಬಂದ ಮೇಲೆ ಶ್ರೀನಿವಾಸ ಬಾಗಿಲು ಮುಚ್ಚಿ ಬೋಲ್ಟು ಹಾಕಿದ. ಯಾಕೆ? ಅವಳು ಕೇಳಿದಳು. ಉಸುರಿನ ಕ್ರಮ ತಪ್ಪಿ ಈ ಎರಡಕ್ಷರದ ಪ್ರಶ್ನೆಯನ್ನು ಹಿಡಿದು ಹಿಡಿದು ಉಚ್ಚರಿಸಿದಳು. ಅವನು ಮಾತನಾಡಲಿಲ್ಲ. ಅವಳ ಭುಜಗಳನ್ನು ಹಿಡಿದು ಕರೆದೊಯ್ದು ಕಿಟಕಿಯನ್ನು ಮುಚ್ಚಿದ. ನಂಗೆ ಹೆದರಿಕೆಯಾಗುತ್ತೆ, ನಂಗೆ ಹೆದರಿಕೆಯಾಗುತ್ತೆ, ಅವಳು ಉಸುರಿದಳು. ಹೆದರಿಕೋಬೇಡ ಪ್ಲೀಸ್ ಮೀರಾ, ನೋಡ್ತೀಯಾ ಪ್ಲೀಸ್, ಅವನು ಬೇಡಿಕೊಂಡ.